2022-23 ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗಾಗಲೇ ನೋಡಿದ್ವಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಕಳೆದ ವಾರವಷ್ಟೇ ಇದನ್ನು ಬಿಡುಗಡೆಗೊಳಿಸಿತ್ತು. ನಾವು ಅಂದು ಮುಖ್ಯವಾದಂಥ ಒಂದಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತು ಎಲ್ಲ 80 ಅಂಕಗಳಿಗೂ ಕೂಡ ಎಲ್ಲ ನಿಬಂಧ ಅಂದರೆ ಪ್ರಬಂಧ ಎಸ್ಸೆಗಳನ್ನು ಮತ್ತು ಪತ್ರವನ್ನು 4 ಅಂಕದ 3 ಅಂಕದ 2 ಅಂಕದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣಂತೆ. ವಿಷಯ ಸಂಕೇತ 61 ಹೆಚ್ಚು ತೃತೀಯ ಭಾಷೆ ಹಿಂದಿ. ಮೊದಲನೇ ಮೇನು ಏನು ಕೇಳಿದರೆ, निम्नलिखित प्रश्नों के लिए 4 विकल्प सुझाए गए हैं, उनमें सर्वाधिक उचित विकल्प चुनकर उसमें क्रमांकन सहित पूर्ण रूप से लिखिए. ಮೊದಲನೇ ಪ್ರಶ್ನೆ ಏನು, ಪಾಸ್ ಶಬ್ದ का ವಿಲೋಮ ರೂಪ ಶಬ್ದ है. ಈ ಪಾಸ್ ಅನ್ನೋ ಶಬ್ದಕ್ಕೆ ವಿಲೋಮ ಶಬ್ದ ಯಾವುದು ಅಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ, ದೂರ್ ಅಂತ ನಾವು ಬರೆದ್ವಿ. ಎರಡನೇ ಪ್ರಶ್ನೆ, ನಿಮ್ನಲಿಖಿತ में से ಸ್ತ್ರೀಲಿಂಗ ಶಬ್ದ है. ಯಾವುದು ಸ್ತ್ರೀಲಿಂಗ ಶಬ್ದ? ಬೆಹನ್ ಅಂತಕ್ಕಂಥದ್ದನ್ನು ನಾವು ಬರೆದ್ವಿ. ಹಾಗೆಯೇ ಏಕವಚನ ಶಬ್ದ, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಏಕವಚನ ಶಬ್ದ ಯಾವುದು ಅಂತ ಕೇಳಿದರೆ ಮಚ್ಲಿ. ಕರ್ನ ಈ ಒಂದು ಪದದ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಕೇಳಿದರೆ, ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪೇ ನಾಳೆ ಎಕ್ಸಾಮ್ಗೂ ಕೂಡ ಕೇಳ್ತಕ್ಕಂಥದ್ದು, ದ್ವಿತೀಯ ಕೇಳಲ್ಲ. ಕರಾನ. पर्वतारोहण शब्द में संधि है. ಯಾವ ಸಂಧಿ ಇದೆ? ದೀರ್ಘ ಸಂಧಿ. ದೀರ್ಘ ಸಂಧಿಯನ್ನು ನಾವು ಬರಿಬೇಕು, ಬರೆಯೋಣಂತೆ. ದೇಶ ಪ್ರೇಮ್ ಶಬ್ದ में समास है. ಇದರಲ್ಲಿರ್ತಕ್ಕಂತಹ ಸಮಾಸ ಯಾವುದಂತ ಕೇಳಿದರೆ ಸಂಪ್ರದಾನ ತತ್ಪುರುಷ, ಅದನ್ನು ನಾವು ಬರೆದ್ವಿ. ನಹಿ ನಹಿ ಘಬರಾವೋ ನಹಿ ಅಂತಕ್ಕಂಥದ್ದು ಕೇಳಿದರೆ ಇದರಲ್ಲಿ ಹೀಗೆ ಇನ್ವರ್ಟೆಡ್ ಕಾಮ ಇರಬೇಕಾಗಿತ್ತು, ಅದಿಲ್ಲ. ಉದ್ಧರಣ ಅಂತಕ್ಕಂಥದ್ದನ್ನು ನಾವು ಬರೆಯೋಣಂತೆ. ನೆಕ್ಸ್ಟ್ ಕಾ ಕಿ ಕೆ ಸೇ ಮೇ ಇವುಗಳ ಸಂಬಂಧಕಾರಕಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ, ಆಜ್ ಡ್ಯಾಶ್ ಯುಗ್ ಇಂಟರ್ನೆಟ್ ಯುಗ್ ಹೈ. ಅದಕ್ಕೆ ಉತ್ತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾ ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೈ. ಎರಡನೇ ಮೇನೇನು ಕೇಳಿದರೆ ಅನುರೂಪತೆಯ ಪ್ರಶ್ನೆಗಳನ್ನು ಕೇಳಿದರೆ, निम्नलिखित प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए ಅಂತ ಕೇಳಿದರೆ 4 ಅಂಕಕ್ಕೋಸ್ಕರ. ಇದರಲ್ಲಿ ಮೊದಲನೇದು ಜೈನುಲಾಬ್ದೀನ್ ಆಶಿಯಮ್ಮ ದಂಪತಿಗಳು, ಜಲಾಲುದ್ದೀನ್ ಜೊಹರಾ ಅವರು ಕೂಡ ದಂಪತಿಗಳು. ನಯಿ ಚಪ್ಪನೆ, ಹೊಸ ಚಪ್ಪಲಿಗಳನ್ನು ಬಿಸ್ತರ್ಕಿ ನೀಚೆ ದಬಾಯ, ತನ್ನ ಹಾಸಿಗೆ ಕೆಳಗಡೆ ಇಟ್ಟು ಮಲಗ್ತಾರೆ ಲೇಖಕರು ಹರಿಶಂಕರ್ ಪರ್ಸಾಯಿ ಅವರು. ಪಹನ್ನೇಕೆ ಕಪ್ಪಡೆ, ಕೊನೆಯ ದಿನ ಹಾಕ್ಕೊಳ್ಳೋ ಬಟ್ಟೆ ಮಾತ್ರ ಇರ್ತವೆ, ಅವನ್ನೇನು ಮಾಡ್ತಾರೆ ತಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ಅವನ್ನ ರಕ್ಷಣೆ ಮಾಡ್ಕೊತಾರೆ. ಸಿರಹಾನೇಕಿ ನೀಚೆ ದಬಾಯ ಅಂತ ಬರೀಬಹುದು. ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ಮಹಾನ್ ಇಂಜಿನಿಯರ್ ಆಗಿದ್ದರು, ಅಭಿಯಂತರರಾಗಿದ್ದರು. ಸರ್ ಸಿ ವಿ ರಾಮನ್ ಏನಾಗಿದ್ದರು? ಮಹಾನ್ ಭೌತಶಾಸ್ತ್ರಿ ಅಥವಾ ಮಹಾನ್ ವಿಜ್ಞಾನಿ ಅಂತ ನಾವು ಬರಿಬಹುದು. ಬಲ್ಭದ್ರ ಬಲರಾಮ್ ಅಂತಾರೆ, ಕಾನ್ಹ ಕೃಷ್ಣ. ಇದು ಸೂರ್ಶ್ಯಾಮ ಪದ್ಯದಿಂದ ಕೇಳಿರ್ತಕ್ಕಂಥ ಅನುರೂಪತೆಯ ಪ್ರಶ್ನೆ. ನೆಕ್ಸ್ಟ್ ಮೇನಿಗೆ ಬಂದರೆ 1 ಅಂಕದ 4 ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಪರೀಕ್ಷೆಗೆ ಕೇಳ್ತಾರೆ, ಅದು ನಿಮಗೆ ಗೊತ್ತಿದೆ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕ್ ಪೂರ್ಣ ವಾಕ್ಯ में लिखिए. ನಾವು ಪದಗಳಲ್ಲಿ ಉತ್ತರಿಸಬಾರ್ದು, ವಾಕ್ಯದಲ್ಲೇ ಉತ್ತರಿಸಬೇಕು. ಮೊದಲನ ಪ್ರಶ್ನೆ ಏನು? पंडित राजकिशोर क्या काम करते थे. बसंत की सच्चाई ಪಾಠದ ಪ್ರಶ್ನೆ ಅದು. पंडित राजकिशोर मजदूरों के नेता थे ಅಂತ ನಾವು ಬರಿಬೇಕು. ಅವರು ಕಾರ್ಮಿಕರ ಮುಖಂಡರಾಗಿದ್ದರು, ಅದೇ ಅವರ ಕೆಲಸ, ಸಮಾಜ ಸೇವಿಗಳು ಆಗಿದ್ದರು ಅವರು. लेखक परसाई जी दूसरे दर्जे में क्यों सफ़र करना चाहते थे. ईमानदारों के सम्मेलन में ಯಾವ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ, ಅವರು 2ನೇ ದರ್ಜೆಯಲ್ಲಿ ರೈಲಿನ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಯಾಕೆ ಅಂತ ಕೇಳಿದರೆ, ಲೇಖಕ್ परसाई जी 150 रुपये बचाने के लिए दूसरे दर्जे में सफ़र करना चाहते थे. 150 ರೂಪಾಯಿ ಅಂತನಾದರೂ ಬರೀರಿ, 150 ರೂಪಾಯಿ ಅಂತನಾದರೂ ಬರೀರಿ, ಎರಡು ಉತ್ತರ ಒಂದೇ. 15ನೇ ಪ್ರಶ್ನೆ ಬಂದ್ವಿ, ಸಮಯಕ್ಕೆ ಖೋನೆ ಸೆ ಕ್ಯಾ ಹೋತಾ ಹೈ. ಸಮಯವನ್ನು ನಾವು ಕಳ್ಕೊಳ್ಳೋದ್ರಿಂದ
ಅದನ್ನು ನಾವು ವೇಸ್ಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಏನಾಗುತ್ತೆ? ಪಶ್ಚಾತ್ತಾಪ ಪಡ್ತೀವಿ ನಾವು. ಈಗ ಇಂಪಾರ್ಟೆಂಟ್ ಆದಂಥ ಸಂದರ್ಭದಲ್ಲಿ ನಾವು ಓದ್ಕೊಳ್ಳದಲ್ಲೇ ನಮ್ಮ ಕೆಲಸವನ್ನು ಮಾಡದೇ ಇದ್ದರೆ ಸಮಯಕ್ಕೆ ಹೋನಿಸೆ ಪಶ್ಚಾತ್ತಾಪ ಹೋತಾ ಹೈ. ಪಶ್ಚಾತ್ತಾಪ ಮಾತ್ರ ನಮಗೆ ಕಟ್ಟಿಟ್ಟ ಬುತ್ತಿ. ಅದನ್ನು ನಾವಿಲ್ಲಿ ಬರಿಬೇಕು. ಮಜ್ದೂರಂಕೆ ನೇತ, ಇಲ್ಲಿ 150 ರೂಪಾಯಿ, ಇದು ಮುಖ್ಯವಾದಂಥದ್ದು. ಇಲ್ಲಿ ಪಚ್ತಾವ ಅಂತಕ್ಕಂಥದ್ದು ಮುಖ್ಯವಾದಂಥ ಒಂದು ಮಾತು. ಹಾಗೆ ನೆಕ್ಸ್ಟ್ ಕ್ವಶನ್ ಏನು? ಹಂಸ್ ಕಾ ಗುಣ ಕೈಸಾ ಹೋತಾ ಹೈ. ತುಳಸಿ ಕೆ ದೋಹೆಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ತುಳಸಿ ಕೆ ದೋಹೆಯಿಂದ ಒಟ್ಟು 4 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ, ಒಂದು ಭಾವಾರ್ಥ ಮತ್ತು ಇನ್ನೊಂದು 1 ಅಂಕದ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಮಾಡಬೇಕು? ಹಂಸ್ ಕಾ ಗುಣ ದೂದ್ ಮೇ ಮಿಲೆ ಪಾನಿ ಕೋ ಛೋಡ್ಕರ್, ಇಲ್ಲಿ ಕೋ ಅಂತ ಬರ್ಕೊಳ್ಳೋಣ, ಇಲ್ಲಿ ಪಾನಿ ಕೋ ಛೋಡ್ಕರ್ ಸಿರ್ಫ್ ದೂದ್ ಕೋ ಹಿ ಗ್ರಹಣ ಕರ್ನೆ ಕಾ ಹೋತಾ ಹೈ. ಹಾಲಲ್ಲಿ ಬೆರೆತಂಥ ನೀರನ್ನು ಬಿಟ್ಟು ಕೇವಲ ನೀರನ್ನು ಮಾತ್ರ ಗ್ರಹಿಸ್ತಕ್ಕಂಥದ್ದು. ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ದುರ್ಗುಣಗಳನ್ನು, ಕೆಟ್ಟ ಗುಣಗಳನ್ನು ಹೊರತುಪಡಿಸಿ ನಾವು ಒಳ್ಳೆ ಗುಣಗಳನ್ನಷ್ಟೇ ನೋಡುವ ಅಭ್ಯಾಸ ಮಾಡ್ಕೋಬೇಕು ಅಂತ ತುಳಸಿದಾಸರು ಹೇಳ್ತಾರೆ. ಅದನ್ನು ನಾವಿಲ್ಲಿ ಬರೆದ್ವಿ. 4ನೇ ಮೇನು ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ 2-3 ವಾಕ್ಯ ಮೇ ಲಿಖಿ ಅಂತ ಕೇಳಿದರೆ 8 ಪ್ರಶ್ನೆಗಳು 2 ಅಂಕದವು. ಒಟ್ಟು 16 ಅಂಕಗಳಿಗೆ ಇರತಕ್ಕಂತಹ ಒಂದು ಮುಖ್ಯವಾದಂತಹ ಭಾಗ ಇದು, 4ನೇ ಭಾಗ. ಮೊದಲನೇ ಪ್ರಶ್ನೆ ಏನು ಕೇಳಿದರೆ 17ನೇ ಪ್ರಶ್ನೆ, ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ದೀಜಿಯೇ. ಬಸಂತನ ಒಂದು ಪ್ರಾಮಾಣಿಕತೆಯ ಒಂದು ಪರಿಚಯವನ್ನು ಕೇಳ್ತಾರೆ. ಇಲ್ಲ ಪಂಡಿತ್ ರಾಜ್ಕಿಶೋರ್ ಅವರ ಬಗ್ಗೆ ನಮಗೆ ಪ್ರಶ್ನೆ ಇರುತ್ತೆ. ಇವೆರಡರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಥಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಮಾತನ್ನು ನಾವು ಬರೆದ್ವಿ. ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ. ವಹ್ ಮೆಹನತ್ ಕರ್ಕೆ ಅಪ್ನಾ ಅವರು ಅಪ್ನೆ ಭಾಯಿ ಕಾ ಪೇಟ್ ಪಾಲ್ತಾ ಹೈ. ಅವನು ಕಷ್ಟಪಟ್ಟು ವ್ಯಾಪಾರ ಮಾಡಿ, ವ್ಯವಹಾರ ಮಾಡಿ, ಅದರಲ್ಲೇ ದುಡಿದು ಆತ ಏನು ಮಾಡ್ತಾನೆ? ತನ್ನ ಮತ್ತು ತನ್ನ ತಮ್ಮನ ಹೊಟ್ಟೆಯನ್ನು ತುಂಬುತ್ತಾನೆ. ಬಿನಾ ಕುಚ್ ಖರೀದೆ ಪಂಡಿತ್ ರಾಜ್ಕಿಶೋರ್ ದಿಯೇ ಪೈಸೋಂ ಕೋ ದೇನೆ ಸೆ ಇನ್ಕಾರ್ ಕರ್ತಾ ಹೈ. ನಿನಗೆ 2 ಪೈಸೆ ಉಳಿಯುತ್ತೇನಪ್ಪ, ತಗೋ 2 ಪೈಸೆ ಇಟ್ಕೋ, ನಾನು ಏನು ಖರೀದಿ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತಂದಾಗ ಆ ದುಡ್ಡನ್ನು ತಗೊಳ್ಳೋದಕ್ಕೆ ಯಾರು ನಮ್ಮ ಬಸಂತು ಒಪ್ಪಲ್ಲ. ಅದನ್ನು ಭಿಕ್ಷೆ ಅಂತ ಪರಿಭಾವಿಸ್ತಾನೆ. ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ. ಇನ್ಕಾರ್ ಕರ್ನ ತಿರಸ್ಕರಿಸ್ತಕ್ಕಂಥದ್ದು, ಆ ದುಡ್ಡನ್ನು ತಗೊಳ್ಳಲ್ಲ ಆತ. पंडित राजकिशोर के पैसे लौटाने के लिए अपने भाई प्रताप को भेजता है. ತಾನು ಆಕ್ಸಿಡೆಂಟ್ ಆಗಿ ಆ ಚಿಲ್ಲರೆ ಹಣವನ್ನು ವಾಪಸ್ ಕೊಡೋದಕ್ಕಾಗದಂಥ ಸಂದರ್ಭದಲ್ಲಿ ತನಗೆ ಎಚ್ಚರವಾದ ತಕ್ಷಣವೇ ಆತ ಏನು ಮಾಡ್ತಾನೆ? ತನ್ನ ತಮ್ಮನಾದಂಥ ಪ್ರತಾಪ್ನನ್ನು ರಾಜ್ಕಿಶೋರ್ ಅವರ ಮನೆಗೆ ಕಳುಹಿಸಿ ಉಳಿದಿರ್ತಕ್ಕಂಥ ಚಿಲ್ಲರೆನ ವಾಪಸ್ ಕೊಡಿಸೋವಂಥ ಕೆಲಸವನ್ನು ಮಾಡ್ತಾನೆ. ಇದು ಕೂಡ ನಮ್ಮ ಬಸಂತ್ನಲ್ಲಿರ್ತಕ್ಕಂಥ ಪ್ರಾಮಾಣಿಕತೆಗೆ ಒಂದು ಪರಿಚಯವನ್ನು ಕೊಡ್ತಕ್ಕಂಥ ಒಂದು ವಿಷಯ. ಇನ್ ಸಬ್ ಬಾತೋं से हमें ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ಮಿಲ್ತಾ ಹೈ. ಇದೆಲ್ಲವನ್ನ ನೋಡಿದಾಗ ಬಸಂತ್ ಎಷ್ಟು ಪ್ರಾಮಾಣಿಕ ಅಂತಕ್ಕಂಥದ್ದು ನಮಗೆ ಅರಿವಾಗುತ್ತೆ, ಗೊತ್ತಾಗುತ್ತೆ. 18ನೆಯ ಪ್ರಶ್ನೆ ಮೇರಾ ಬಚ್ಪನ್ ಪಾಠದಿಂದ ಕೇಳಿದರೆ, ಅಬ್ದುಲ್ ಕಲಾಂ ಕಾ ಬಚ್ಪನ್ ಕೈಸೆ ಬೀತಾ. ಅಬ್ದುಲ್ ಕಲಾಂ ಅವರ ಬಾಲ್ಯ ಹೇಗೆ ಕಳೀತು ಅಂತಕ್ಕಂಥದ್ದು ಪ್ರಶ್ನೆ. ಅಬ್ದುಲ್ ಕಲಾಂ ಜಿ ಕಾ ಬಚ್ಪನ್ ಬಹುತ್ ಹಿ ನಿಶ್ಚಿಂತತಾ ಅವರು ಸಾದಗಿ ಸೆ ಬೀತಾ. ಇವರ ಒಂದು ಬಾಲ್ಯ ನಿಶ್ಚಿಂತೆಯಿಂದ ಮತ್ತು ಸರಳತೆಯಿಂದ ಸೀದಾ ಸಾದಾ ಒಂದು ಬಾಲ್ಯ ಅವ್ರದ್ದು. ಕ್ಯೂಂಕಿ ಉನ್ಕಿ ಪಿತಾ ಜೈನುಲ್ ಅಬ್ದೀನ್ ಏಕ್ ಆಡಂಬರಹೀನ ವ್ಯಕ್ತಿ ಥೇ. ನಮ್ಮ ತಂದೆ ಮತ್ತು ತಾಯಿ ನಾವಿರುವಂಥ ಪರಿಸರದ ಒಂದು ಬಹಳ ದೊಡ್ಡ ಪ್ರಭಾವ ನಮ್ಮ ಮೇಲಾಗುತ್ತೆ. ಅವ್ರ ತಂದೆ ಜೈನುಲ್ ಅಬ್ದೀನ್ ಅವರು ತುಂಬ ಸರಳವಾಗಿಂಥ ವ್ಯಕ್ತಿ, ಆಡಂಬರತೆ ಅಂತಕ್ಕಂಥದ್ರಿಂದ ದೂರ ಇರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಏನು ಬೇಕಿತ್ತೋ ಅವೆಲ್ಲವೂ ಇರ್ತಾಯಿತ್ತು. ಅನಾವಶ್ಯಕವಾದಂತಹ ಯಾವ ವಸ್ತು ಕೂಡ ಅವ್ರ ಮನೆಯಲ್ಲಿ ಇರಲಿಲ್ಲ. ಫಿರ್ ಭಿ ಉನ್ಕಿ ಘರ್ ಮೇ ಅವಶ್ಯಕ ಚೀಜೋं की कोई ಕಮಿ नहीं थी. ಅವಶ್ಯಕವಾದಂಥ ಕೆಲವರು ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತಾರೆ, ಅಂದರೆ ಒಂದು ಜಿಪುಣತನಕ್ಕೆ ಹತ್ತಿರ ಹೋಗ್ತಾರೆ. ಇಲ್ಲ ಇನ್ನು ಕೆಲವರು ಬರೀ ಆಡಂಬರ ತೋರಿಕೆಯಲ್ಲಿ ಕಳೆದಿದ್ದಾರೆ. ಆದರೆ ಜೈನುಲ್ ಅಬ್ದೀನ್ ಹಾಗಿರಲಿಲ್ಲ. ಅವರೇನು ಮಾಡ್ತಾಯಿದ್ರು? ಬೇಕಾದ ವಸ್ತುಗಳನ್ನು ಮನೆಯಲ್ಲಿ ಇಡ್ತಾಯಿದ್ರು. ಬೇಕಾಗದೇ ಇರ್ತಕ್ಕಂಥ ಯಾವ ವಸ್ತುವನ್ನು ಕೂಡ ಮನೆಯಲ್ಲಿ ಅವರು ಇಡ್ತಾ ಇರಲಿಲ್ಲ. ಹಾಗಾಗಿ ಅವರ ಬಾಲ್ಯ ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೀತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬಹುದು. 19ನೇ ಪ್ರಶ್ನೆ ಕಾಶ್ಮೀರಿ ಸೇಬ್ ಪಾಠದಿಂದ ಕೇಳಿದರೆ, ಗಾಜರ್ ಕೆ ಬಾರೆ ಮೇ ಪ್ರೇಮ್ಚಂದ್ ಕೆ ವಿಚಾರ ಕ್ಯಾ ಹೈ. ಅದರಲ್ಲಿ ಒಳಗಡೆಯಿಂದ ಈ ಪ್ರಶ್ನೆಯನ್ನು ಕೇಳಿದರೆ ಅವರ ವಿಚಾರಗಳೇನು, ಯಾವುದ್ರ ಬಗ್ಗೆ? ಕ್ಯಾರೆಟ್ನ ಬಗ್ಗೆ, ಗಜ್ಜರಿ ಬಗ್ಗೆ. ಪ್ರೇಮ್ಚಂದ್ ಲೇಖಕರಾದಂಥ ಪ್ರೇಮ್ಚಂದ್ರ
ಆಲೋಚನೆಗಳೇನಿದ್ವು, ಏನು ವ್ಯಕ್ತವಾಗಿದ್ದಾವೆ ಈ ಪಾಠದಲ್ಲಿ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. गाजर के बारे में प्रेमचंद जी के विचार हैं कि गाजर पहले गरीबों के पेट भरने की चीज़ थी. ಮೊದಲು ಈ ಗಜ್ಜರಿಗಳನ್ನು ಬಡವರಷ್ಟೇ ತಿಂತಾ ಇದ್ರು, ಅವ್ರ ಹೊಟ್ಟೆ ತುಂಬಿಸ್ತಕ್ಕಂಥ ಒಂದು ವಸ್ತುವಾಗಿತ್ತು. ಅಮೀರ್ ಲೋಗ್ ತೋ ಸಿರ್ಫ್ ಇಸ್ಕಾ ಹಲ್ವಾ ಹಿ ಖಾತೆ ಥೇ. ಅಂದರೆ ಶ್ರೀಮಂತರು ಕೇವಲ ಇದನ್ನು ಹಲ್ವಾ ಮಾಡ್ಕೊಂಡು ಒಂದು ಮಿಠಾಯಿ ಥರನೇ ತಿಂತಾಯಿದ್ರು, ಒಂದು ಸಿಹಿ ತಿಂಡಿ ಥರ ಮಾಡ್ಕೊಂಡು ತಿಂತಾಯಿದ್ರು. गाजर में भी विटामिन रहते हैं. इस बात का पता चलने पर इसे भी मेज़ों पर स्थान मिलने लगा. ಇದರಲ್ಲೂ ಕೂಡ ವಿಟಮಿನ್ಗಳಿರ್ತವೆ, ಆರೋಗ್ಯಕ್ಕೆ ಪೂರಕವಾದಂಥ ಅಂಶಗಳಿರ್ತವೆ ಅಂತ ಗೊತ್ತಾದ ಮೇಲೆ ಇದಕ್ಕೂ ಕೂಡ ಗಜ್ಜರಿಗೂ ಕೂಡ ಬೆಲೆ ಬಂತು, ಇದಕ್ಕೂ ಕೂಡ ನಮ್ಮ ಡೈನಿಂಗ್ ಟೇಬಲ್ಗಳ ಮೇಲೆ ಸ್ಥಾನ ಸಿಕ್ತು ಅಂತಕ್ಕಂಥದ್ದನ್ನು ಲೇಖಕರು ಹೇಳ್ತಾರೆ. ಸುಮಾರು 100 ವರ್ಷಗಳ ಹಿಂದೆ ಈ ಮಾತು ಹೇಳಿರ್ತಕ್ಕಂಥದ್ದವರು. दोस्तों की मुलाकात किन किन जानवरों से हुई. ದುನಿಯಾ ಮೇ ಪಹಲಾ ಮಕಾನ್ ಪಾಠದಿಂದ ಕೇಳಿರ್ತಕ್ಕಂಥದ್ದು, ಇಬ್ಬರು ಗೆಳೆಯರು ಕಿಂದ್ರುಲಾಲಿ ಮತ್ತು ಕಿಂಚಲಾಲಿ ದಾಮು ಇವರ ಒಂದು ಭೇಟಿ, ಮುಲಾಖಾತ್ ಅಂದರೆ ಭೇಟಿ ಯಾವ ಯಾವ ಪ್ರಾಣಿಗಳ ಜೊತೆಗೆ ಆಯಿತು. ಅವರು ಕಾಡಿಗೆ ಹೊರಡ್ತಾರೆ ಮನೆ ಕಟ್ಟಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆಗ ಯಾವ ಯಾವ ಪ್ರಾಣಿಗಳನ್ನು ಭೇಟಿ ಮಾಡಿದರು ಅವರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ತುಂಬ ಈಸಿ ಆದಂತಹ ಪ್ರಶ್ನೆ. किंद्रुलालिम और किंचलालिदाम इन दोस्तों की मुलाकात कई जानवरों से हुई. ಎಷ್ಟೋ ಜನ ಇಲ್ಲಿ ಪ್ರಶ್ನೆಯಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿ ಮೊದಲನೇ ಸೆಂಟೆನ್ಸ್ನ ನಾವು ಮಾಡೋದನ್ನು ಕಲಿತ್ರೆ ನಾಳೆ ಈ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಉತ್ತರಗಳನ್ನು ನಾವು ತುಂಬ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಜೈಸೆ ಯಾವ್ಯಾವು ಅಂದರೆ ನಮಗೆ ಗೊತ್ತಿದೆ. ಮೊದಲು ಆನೆ, ಆಮೇಲೆ ಹಾವು, ಆಮೇಲೆ ಎಮ್ಮೆ ಮತ್ತು ಮೀನು, ಇವುಗಳನ್ನು ಅವರು ಭೇಟಿಯಾಗ್ತಾರೆ. ಜೈಸೆ ಹಾಥಿ, ಸಾಪ್, ಭೈಂಸ್ ಔರ್ ಮಚ್ಲಿ. ಇದನ್ನು ನಾವು ಬರೆದ್ವಿ. ಸಮಯಕ್ಕೆ ಪಹಚಾನ್ ಪಾಠದಿಂದ ಕೇಳಿದರಿದು. ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಉತ್ತರ ಹೀಗೆ ಬರೀಬೇಕಾಗುತ್ತೆ. ಸಮಯ का सदुपयोग कैसे करना चाहिए ಅಥವಾ ಸಮಯ का दुरुपयोग करने से क्या होता है, ಈ ಥರ ಪ್ರಶ್ನೆಯನ್ನು ಕೇಳ್ತಾರೆ. ನಾವು ಅದೇ ರೀತಿಯಲ್ಲಿ ತುಂಬ ಈಸಿಯಾಗಿ ಇದೇ ಉತ್ತರವನ್ನು ಅವರು ಕೇಳಿರುವಂಥ ಪ್ರಶ್ನೆಗೆ ಸಿಂಕ್ ಆಗೋ ರೀತಿಯಲ್ಲಿ ನಾವು ಬರೀಬೇಕು ಅಷ್ಟೇ. कवि श्री सियाराम शरण गुप्त जी कहते हैं कि समय ईश्वर का दिया हुआ अनुपम धन है. ಸಮಯ ಅಂತಕ್ಕಂಥದ್ದು ಕವಿ ಸಿಯಾರಾಮ್ ಶರಣ್ ಗುಪ್ತ ಜಿ ಅವರ ಪ್ರಕಾರ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅಪರೂಪದ ಸಂಪತ್ತು. ಅನುಪಮ್ ಧನ್ ಅಂದರೆ ಸಂಪತ್ತು. ಹಮೇ ಆಲಸ್ಕೋ ಛೋಡ್ಕರ್ ಆಜ್ ಕಾ ಕಾಮ್ ಆಜ್ ಹಿ ಕರ್ನಾ ಚಾಹಿಯೆ. ಇಂಥ ಸಂಪತ್ತನ್ನು ನಾವು ನಮ್ಮ ಕೈಯಲ್ಲಿರ್ತಕ್ಕಂಥ ಸಂಪತ್ತನ್ನು, ಅಂದರೆ ಒಬ್ಬ ಮಿಲಿಯನಿಯರ್ ಇರ್ಬೋದು, ಬಿಲಿಯನಿಯರ್ ಇರ್ಬೋದು, ಅಥವಾ ನಾವು ಸಾಮಾನ್ಯ ಜನ ಆಗಿರ್ಬೋದು, ನಮ್ಮೆಲ್ಲರ ಹತ್ರ ಇರ್ತಕ್ಕಂಥ ಸಮಾನವಾಗಿ ಇರ್ತಕ್ಕಂಥದ್ದು ಒಂದೇ ಒಂದು, ಅದು ಸಮಯ. ಎಲ್ಲರ ಹತ್ರ ಇರ್ತಕ್ಕಂಥದ್ದು 24 ಗಂಟೆನೇ. ಅದನ್ನು ನಾವು ಹೋಗೋದಕ್ಕೆ ಬಿಡಬಾರ್ದು. ಆಜ್ ಕಾ ಕಾಮ್ ಆಜ್ ಹಿ ಕರ್ನಾ ಚಾಹಿಯೆ ಅಂದರೆ ಇವತ್ತಿನ ಕೆಲಸವನ್ನು ಇವತ್ತೇ ನಾವು ಮಾಡಬೇಕು. ಸಮಯಕ್ಕೆ ಖೋನೆಸೆ ಸಿರ್ಫ್ ಪಚ್ತಾವ ಹೋತಾ ಹೈ. ಇದು ನಾವು ಆಗಲೇ ಮಾತಾಡ್ದಂಗೆ ಇದನ್ನು ನಾವು ಕಳ್ಕೊಂಡ್ರೆ ನಮಗಾಗ್ತಕ್ಕಂಥದ್ದೇನು ಪಶ್ಚಾತ್ತಾಪ ಮಾತ್ರ, ಅದರಿಂದ ಯಾವ ಲಾಭವೂ ಇಲ್ಲ. ಖುದ್ ಪರ್ ವಿಶ್ವಾಸ ಕರ್ಕೆ ಕಾಮ್ ಮೇ ಲಗ್ ಜಾನಾ ಚಾಹಿಯೆ. ನಮಗೆ ಭಯ ಆಗುತ್ತೆ, ಈ ಕೆಲಸ ನಾವು ಮಾಡೋಕ್ಕಾಗುತ್ತಾ, ಇದನ್ನು ನಾವು ದಾಟೋಕ್ಕಾಗುತ್ತಾ ಅಂಥ ಸಂದರ್ಭ ಬಂದಾಗೆಲ್ಲ ಖುದ್ ಪರ್ ವಿಶ್ವಾಸ ಅಂದರೆ ನಾವು ನಮ್ಮ ಆತ್ಮದ ಮೇಲೆ ವಿಶ್ವಾಸ ಮಾಡಬೇಕು. ನಮ್ಮ ಮೇಲೆ ನಾವು ನಂಬಿಕೆಯನ್ನು ಮಾಡ್ಕೊಂಡಿಲ್ಲಂದರೆ ಬೇರೆಯವ್ರು ನಮಗೆ ನಂಬೋದು ಕಷ್ಟ ಆಗುತ್ತೆ. ನಮ್ಮನ್ನು ನಾವು ನಂಬಿ ನಾವೇನು ಮಾಡಬೇಕು, ನಮ್ಮ ಕೆಲಸದಲ್ಲಿ ನಾವು ತೊಡಗಬೇಕು ಅಂತ ಕವಿ ಸಿಯಾರಾಮ್ ಶರಣ್ ಗುಪ್ತಜಿ ಅವರು ಹೇಳ್ತಾ ಇದ್ದಾರೆ. 22ನೇ ಒಂದು ಪ್ರಶ್ನೆ. ಬಾಲಕೃಷ್ಣ ಮಾತಾ ಯಶೋದಾ के प्रति क्यों नाराज है. ಸೂರ್ಶ್ಯಾಮಿಂದ ಬಾಲಕೃಷ್ಣ ಅಪ್ನಿ ಮಾತಾ ಯಶೋದಾ के प्रति नाराज है. ನಾನು ಆಗಲೇ ಹೇಳಿದ್ನಲ್ಲ, ಪ್ರತಿ ಉತ್ತರನೂ ಕೂಡ ಪ್ರಶ್ನೆಯ ಒಂದು ಲೈನಿಂದನೇ ತಗೊಂಡು ನಾವು ಮೊದಲನೇ ಸೆಂಟೆನ್ಸ್ನ ನಾವು ರೆಡಿ ಮಾಡ್ಕೋಬಹುದು. ಬಾಲಕೃಷ್ಣ ತನ್ನ ತಾಯಿ ಯಶೋದೆ ಬಗ್ಗೆ ತುಂಬ ಬೇಸರದಲ್ಲಿ ಅಥವಾ ಮುನಿಸಲ್ಲಿ ಇದ್ದಾನೆ. ಯಾಕಂದರೆ ಕ್योंकि कृष्ण को लगता है कि माता यशोदा हमेशा अपने को ಅಂದರೆ ಕೃಷ್ಣ को ही ಮಾರ್ತಿ और डांटती है. ಅಂದರೆ ತಾಯಿ ಯಶೋದೆ ಕೃಷ್ಣನ ಪ್ರಕಾರ ಏನು ತನಗೆ ಮಾತ್ರ ಹೊಡಿತಾಳೆ. ಬಲರಾಮ್ ಕೋತೋ ಓ ಕಭಿ ಕುಚ್ ನಹಿ ಕಹತಿ. ಬಲರಾಮ ಅಂದರೆ ಅಣ್ಣನಿಗೆ ಏನು ಹೇಳೋದೇ ಇಲ್ಲ ಅನ್ನೋದೇ ಆತನ ಈ ಮುನ್ಸಿಗೆ, ಈ ಕೋಪಕ್ಕೆ ಕಾರಣ. 23ನೇ ಪ್ರಶ್ನೆ. ನಾಣಿಟ್ಯದಿಂದ ಶನಿ ಗ್ರಹಕ ವಾಯುಮಂಡಲ್ ಕಿನ್ ಗ್ಯಾಸೋನ್ಸೆ ಬನಾ ಹೈ. ಶನಿ ಗ್ರಹದ ವಾಯುಮಂಡಲ ಯಾವ್ಯಾವ ಗ್ಯಾಸ್ಗಳಿಂದ ಆಗಿದೆ ಅಂತಕ್ಕಂಥದ್ದು. ಶನಿ ಗ್ರಹಕ ವಾಯುಮಂಡಲ್ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ತಥಾ ಎಮೋನಿಯಾ ಗ್ಯಾಸೋನ್ಸೆ ಬನಾ ಹೈ. ಅದರ ಒಂದು ವಾಯುಮಂಡಲ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಎಮೋನಿಯಾ ಗ್ಯಾಸ್ಗಳಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ಇನ್ನೊಂದು ಪ್ರಶ್ನೆ.
ಶನಿ सबसे सुंदर ಗ್ರಹದಿಂದನೇ ಕೇಳಿದರೆ ಸೌರಮಂಡಲ में शनि ग्रह का स्थान क्या है ಅಂತ ಕೇಳಿದರೆ ಸೌರಮಂಡಲ में शनि ग्रह का स्थान दूसरा है, ಅದರ ಸ್ಥಾನ ಎರಡನೇ ಅತಿ ದೊಡ್ಡ ಇದು ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ಸಲನೂ ಕೂಡ ಅದೇ ಮಾತನ್ನು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಈ ಸೌರಮಂಡಲ का दूसरा बड़ा ग्रह ಅಂತಕ್ಕಂಥದ್ದನ್ನು ಅದೇ ಮಾತನ್ನು ಮತ್ತೆ ರಿಪೀಟ್ ಮಾಡಿ ಇಲ್ಲಿ ಬರೆದಿದ್ದೀವಿ. दूसरा बड़ा ग्रह ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೋಬೇಕು. 24ನೇ ಪ್ರಶ್ನೆ नागरिक कर्तव्य, ಇದು ಕೂಡ ನಾಯಟದಿಂದನೇ. पर्यावरण के प्रति सलमा के क्या विचार हैं? सलमा ಅವರ ವಿಚಾರಗಳೇನು? पर्यावरण के प्रति सलमा के विचार इस प्रकार हैं कि प्रकृति हमारी माँ है. सलमा ಅವರ ಪ್ರಕಾರ ಪ್ರಕೃತಿ ನಮ್ಮ ತಾಯಿ ಇದ್ದ ಹಾಗೆ हमें प्राकृतिक संसाधनों का अपव्यय नहीं करना चाहिए. ಮುಂದೆ ನಾವು ಇದೇ ಒಂದು ವಿಡಿಯೋ ಪಾಠದಲ್ಲಿ ವನ ಮಹೋತ್ಸವ ಬಗ್ಗೆ ಬರೀಬೇಕಾದ್ರೆ ಈ ಅರಣ್ಯದ ಬಗ್ಗೆ ಪ್ರಕೃತಿ ಬಗ್ಗೆ ನಾವು ತುಂಬ ಚರ್ಚೆ ಮಾಡ್ತೀವಿ. ಇಲ್ಲಿ ಏನು ಹೇಳ್ತಾರೆ ಸಲ್ಮಾ, ಹಮೆ ಪ್ರಾಕೃತಿಕ ಅಂದರೆ ಈ ಪ್ರಕೃತಿಯ ಒಂದು ಸಂಪತ್ತೇನಿದೆಯೋ ಅಪವ್ಯಯ ಮಾಡಬಾರ್ದು, ಪೇಪರನ್ನು ಹರಿದು ಬಿಸಾಕೋದಾಗಲಿ ಅಥವಾ ಈ ಕಾಡಿನ ಸಂಪತ್ತನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದು ಆಕೆಯ ವಿಚಾರ. ಪರ್ಯಾವರಣಕ್ಕೂ ಸ್ವಚ್ಛ ರಖನಾ ಚಾಹಿಯೆ, ನಾವಿರ್ತಕ್ಕಂತಹ ಒಂದು ಪರಿಸರವನ್ನು ಸ್ವಚ್ಛವಾಗಿಡಬೇಕು ಅಂತಕ್ಕಂಥದ್ದು ಕೂಡ ಅವರು ಮಾತಾಡಿರ್ತಕ್ಕಂಥದ್ದು. ನಾವು ಇನ್ನೊಂದು ಪ್ರಶ್ನೆ ಇಲ್ಲಿದೆ, झूठ बोलने वालों की हालत कैसी होती है, ಅಂದರೆ ಸುಳ್ಳು ಹೇಳ್ತಕ್ಕಂಥವರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದು ಆ ಪ್ರಶ್ನೆ. ನಾವು ಈ ಮೊದಲನೇ ಪ್ರಶ್ನೆ ಆದರೂ ಬರೀಬೋದು, ಈ ಆಪ್ಷನ್ ಇರೋದ್ರಿಂದ ಈ ಪ್ರಶ್ನೆ ಆದರೂ ಬರೀಬೋದು. ಈ ನಾಯಟದಿಂದ ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಅಂದರೆ ಶನಿ सबसे सुंदर ಗ್ರಹದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವುದಾದ್ರೂ ಒಂದಕ್ಕೆ ಉತ್ತರ ಕೊಡಬೇಕು. ಮತ್ತು 2 ಮತ್ತು 3ನೇ ಪಾಠಗಳಿಂದ ಸತ್ಯಕ್ಕೆ ಮಹಿಮಾ ಮತ್ತು ನಾಗರಿಕ ಕರ್ತವ್ಯದಿಂದ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಅವೆರಡರಲ್ಲಿ ಒಂದನ್ನು ನಾವು ಬರೀಬಹುದು. झूठ बोलने वालों की हालत बहुत बुरी होती है, ಸುಳ್ಳು ಹೇಳತಕ್ಕಂಥವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಉನ್ಕಾ ವ್ಯಕ್ತಿತ್ವ ಕುಂಠಿತ ಹೋತಾ है, ಅವರ ವ್ಯಕ್ತಿತ್ವ ಸಹಜವಾಗಿ ಕುಂಠಿತಗೊಳ್ಳುತ್ತೆ. ಉನ್ಸೆ ಲೋಗೋಂ ಕಾ ವಿಶ್ವಾಸ ಉಠ್ ಜಾತಾ है, ಅವರನ್ನು ಜನ ನಂಬಲ್ಲ, ಅವರ ನಂಬಿಕೆಯನ್ನು ಜನರ ನಂಬಿಕೆಗಳನ್ನು ಈ ಥರ ಸುಳ್ಳು ಹೇಳಿ ನಾವು ಕಳ್ಕೊಳ್ತೀವಿ. ಉನ್ಕಿ ಉನ್ನತಿಗೆ ದ್ವಾರ ಬಂದ್ ಹೋತೆ ಹೇ, ಈಗ ಜನ ಸಮಾಜದಲ್ಲಿರ್ತಕ್ಕಂಥ ಇನ್ನಿತರ ಜನ ನಮ್ಮನ್ನು ನಂಬಲ್ಲ ಅಂದರೆ ನಮ್ಮ ಔನ್ನತ್ಯದ ದಾರಿ ಮುಚ್ಚೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಬರಿಬೇಕು. ಇನ್ನು 5ನೇ ಮೇನಿಗೆ ಬರಬಹುದಾದರೆ ಉತ್ತರವನ್ನು ನಾವು 3-4 ವಾಕ್ಯದಲ್ಲಿ ಬರೀಬೇಕು. ಒಟ್ಟು 9 ಪ್ರಶ್ನೆಗಳು 3 ಅಂಕಕ್ಕೆ ಸಂಬಂಧಪಟ್ಟಂಥವು, 27 ಅಂಕ ಗಳಿಸ್ತಕ್ಕಂತಹ ಒಂದು ಸುಲಭವಾದಂತಹ ಮಾರ್ಗ. ಈಸಿಯಾದಂಥ ಪ್ರಶ್ನೆಗಳನ್ನೇ ಸ್ವಲ್ಪ ಆಲೋಚನೆ ಮಾಡಿ ನಾವು ಬರೀಬೇಕು. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೇ, ಗಿಲ್ಲುವಿನ ಬಗ್ಗೆ ಮಹಾದೇವಿ ವರ್ಮಾಜಿ ಅವರಿಗಿರ್ತಕ್ಕಂಥ ಮಮತೆಯನ್ನು ನಾವು ಇಲ್ಲಿ ವರ್ಣಿಸಬೇಕು. ಗಿಲ್ಲು ಪಾಠದ ಪ್ರಶ್ನೆ 3 ಅಂಕದ ಪ್ರಶ್ನೆ ಇದು. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಬಹುತ್ ಗಹರಿ ಥಿ, ಅವರ ಮಮತೆ ತುಂಬ ಆಳವಾದಂಥದ್ದು, ತುಂಬ ತಾಯಿ ಅಂತ ಪ್ರೀತಿ ಅವರು ತಾವು ಸಾಕ್ತಕ್ಕಂಥ ಪಶು ಪಕ್ಷಿಗಳ ಮೇಲೆ ತೋರ್ತಾ ಇದ್ದರು. ಗಿಲ್ಲು ಸೇವೆ ಬಹುತ್ ಪ್ಯಾರ್ ಕರ್ತಿ ಥಿ, ಹಾಗೆಯೇ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಎಷ್ಟು ಪ್ರೀತಿಸ್ತಿದ್ರು ಹಾಗೆಯೇ ಆ ಅಳಿಲಿನ ಮರಿಗೂ ಕೂಡ ಅವರು ಪ್ರೀತಿಸ್ತಾ ಇದ್ದರು. ಸಾತ್ ಮೇ ಬಿಟಾಕರ್ ಖಾನಾ ಖಿಲಾತಿ ಥಿ, ಅದಕ್ಕೆ ಹೇಗೆ ಉಣ್ಬೇಕು ಹೇಗಿರಬೇಕು ಅಂತಕ್ಕಂಥದ್ದನ್ನು ಅವರು ಕಲಿಸ್ಕೊಟ್ಟಿದ್ದರು. ಉಸ್ಕಿ ಹರ್ ಇಚ್ಛಾಕ್ಕೂ ಸಮಸ್ತಿ ಥಿ, ಅದಕ್ಕೆ ಯೌವನ ಬಂದಾಗ ಕಿಟಕಿ ಬಾಗಿಲನ್ನು ತೆಗಿತಾರೆ, ಅದು ಹೋಗ್ಬರೋದಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ. ಅದರ ಪ್ರತಿ ಇಚ್ಛೆಯನ್ನು ಕೂಡ ಅವರು ಏನು ಮಾಡ್ತಾಯಿದ್ರು, ಲೇಖಕಿಯವರು ಪೂರ್ಣಗೊಳಿಸ್ತಾ ಇದ್ದರು. ವಹ್ ಬಿ ವರ್ಮಾಜಿ ಕೆ ಪಾಸ್ ರಹನಾ ಚಾತತ, ಅದು ಕೂಡ ಬೇಸಿಗೆ ಕಾಲದಲ್ಲಿ ಇದೆಯಲ್ಲ ಸುರಾಹಿ ಕೆ ಪಾಸ್ ಆಕರ್ ಬೇಡ ಜಾತತ ಅಂತ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಅವರಿಬ್ಬರ ಪ್ರೀತಿ ಜಾಸ್ತಿ ಇತ್ತು. ಹಾಗೆಯೇ ಮಹಾದೇವಿ ವರ್ಮಾ ಅವರು ತನ್ನ ಮಗು ಥರ ಆ ಗಿಲ್ಲುವನ್ನು ಅಥವಾ ಇತರೆ ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಳ್ತಾ ಇದ್ದರು. ಧೀರಜ್ ಸಕ್ಸೇನಾ ನೇ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೂ ದಿಯಾ, ಧೀರಜ್ ಸಕ್ಸೇನಾ ಅವರು ರೋಬೋಟ್ನ ಅವರು ಕೆಲಸಕ್ಕೆ ಇಟ್ಕೋಬೇಕಂತ ಯಾಕೆ ಅಂದ್ಕೊಂಡ್ರು, ಆ ನಿರ್ಣಯವನ್ನು ಯಾಕೆ ತಗೊಂಡ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ಧೀರಜ್ ಸಕ್ಸೇನಾ ನೇ ಘರೇಲು ಕಾಮಕಾಜ್ಗೆ ಲಿಯೇ ರೋಬೋಟ್ ರಖನೆ ಕಾ ನಿರ್ಣಯ ಲಿಯಾ, ಮನೆಯ ಕೆಲಸಗಳ ಕಾರ್ಯಗಳಿಗೋಸ್ಕರ ಅವರು ಒಂದು ಬುದ್ಧಿವಂತ ರೋಬೋಟ್ನ ಕೆಲಸಕ್ಕಿಡೋಣ ಅಂತ ನಿರ್ಧರಿಸ್ತಾರೆ. क्योंकि उनके नौकर साधुराम ने बस से गिरने के कारण गंभीर रूप से घायल होकर अस्पताल में भर्ती हुआ था. ಅವರ ನೌಕರ, ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧುರಾಮ್ ಅನ್ನೋ ವ್ಯಕ್ತಿ ಬಸ್ಸಿಂದ ಬಿದ್ದು ಗಂಭೀರ ರೂಪದಲ್ಲಿ ಗಾಯಾಳುವಾಗಿ ಆಸ್ಪತ್ರೆ ಸೇರಿದ್ದ. ಹಾಗಾಗಿ ಅವರಿಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಜನ ಬೇಕಿತ್ತು. ಧೀರಜ್ सक्सेना का परिवार बहुत बड़ा था, अतः वह परिवार संकट में आ गया. तो
ತುಂಬ ದೊಡ್ಡ ಕುಟುಂಬ, ಅವರೆಲ್ಲರೂ ಕೂಡ ಸಾಧುರಾಮ್ ಮೇಲೆ ಡಿಪೆಂಡ್ ಆಗಿದ್ದರು. ಈಗ ಒಂದು ರೀತಿಯ ಕಷ್ಟವನ್ನು ಎದುರಿಸ್ತಾ ಇದ್ರಂತೆ. ಇಸ್ ಕಾರಣ ಧೀರಜ್ ಸಕ್ಸೇನಾನೇ ರೋಬೋಟ್ ಕೋ ರಖನೆ ಕಾ ನಿರ್ಣಯ ಕಿಯಾ. ಈ ಕಾರಣದಿಂದಾಗಿ ಇನ್ನಿತರೆ ಕೆಲಸಗಳನ್ನು ಕೂಡ ಆ ಒಂದು ರೋಬೋಟ್ನಿಂದ ಆ ಕೆಲಸಗಳನ್ನು ಮಾಡಿಸ್ಕೋಬೋದಾಗಿತ್ತು. ಹಾಗಾಗಿ ಧೀರಜ್ ಸಕ್ಸೇನಾ ರೋಬೋಟನ್ನು ತಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋ ಒಂದು ನಿರ್ಣಯವನ್ನು ಮಾಡ್ತಾರೆ. 27ನೇ ಪ್ರಶ್ನೆ, ದಕ್ಷಿಣಿ ಶಿಖರ್ ಪರ್ ಬಚೇಂದ್ರಿ ಕೆ ಅನುಭವೋं का ವಿವರಣ ದೀಜಿಯೇ. ಮಹಿಳಾ ಕಿ ಸಾಹಸಗಾಥಾ ಪಾಠದಿಂದ ಕೇಳಿರ್ತಕ್ಕಂಥ ಬಚೇಂದ್ರಿ ಪಾಲ್ ಅವರು ಎವರೆಸ್ಟ್ ಹತ್ತೋದಕ್ಕೆ ಹೋಗ್ತಾರಲ್ಲ, ಆಗ ದಕ್ಷಿಣಿ ಶಿಖರದ ಮೇಲೆ ಅವರ ಅನುಭವಗಳನ್ನು ನಾವೇನು ಮಾಡಬೇಕು, ವಿವರಿಸಬೇಕು. ದಕ್ಷಿಣಿ ಶಿಖರ್ ಪರ್ ಬಚೇಂದ್ರಿ ಪಾಲ್ ಜಿನೇ ಕೆ ಅನುಭವ ಬಳೆ ರೋಚಕ ರಹೆ. ಅಲ್ಲಿ ಅವರ ಅನುಭವಗಳು ತುಂಬ ರೋಚಕವಾದಂಥ ಅನುಭವಗಳವು. ವಹಾ ಹವಾ ಕಿ ಗತಿ ಬಡ್ ಗಯಿ ಥಿ. ಅಲ್ಲಿ ಗಾಳಿಯ ವೇಗ ತುಂಬ ಜಾಸ್ತಿ ಇತ್ತು. ತೇಜ್ ಹವಾ ಕೆ ಕಾರಣ ಬುರ್ಬುರೆ ಬರ್ಫ್ ಕೆ ಕಣ್ ಚಾರೋ ಓರ್ ಉಡ್ ರಹೆ ಥೆ. ಮೊದಲೇ ಚಳಿ, ಗಾಳಿನೂ ಜಾಸ್ತಿ ಇತ್ತು. ಹಾಗಾಗಿ ಆ ಮಂಜಿನ ಕಣಗಳು ಏನಾಗಿದ್ವು, ಎಲ್ಲ ಕಡೆ ಹರಡಿದ್ವು, ಏನು ಕಾಣಿಸ್ತಾ ಇಲ್ಲ. ಸಹಿಸೆ ದಿಖಾಯಿ ನಹಿ ದೇ ರಹಾ ಥಾ, ಅಂದರೆ ಸರಿಯಾಗಿ ಏನು ಕಾಣಿಸ್ತಾನೆ ಇಲ್ಲ. ಫಿರ್ ಭಿ ಬಚೇಂದ್ರಿನೇ ದೇಖಾ ಕಿ ಕುಚ್ ದೂರ್ ತಕ್ ಕೋಯಿ ಊಂಚಿ ಚಢಾಯಿ ನಹಿ ಹೇ. ಇದು ಬೇಖಾ ಅಂತ ಇದೆ ಅಲ್ವಾ, ಇದು ದೇಖಾ ಅಂತ, ಅದು ದೇಖಾ. ಏನು ಅವ್ರು ಏನು ನೋಡ್ತಾರೆ, ಒಬ್ಬ ಹತ್ತಿದ ನಂತರ ಮುಂದೆ ಏನೂ ಇಲ್ಲ ಅನ್ನೋದು ನೋಡ್ತಾರೆ. ಸಫಲತಾ ನಿಕಟ್ತಿ, ಅವರ ಒಂದು ಸಫಲತೆ ಅಂತಕ್ಕಂಥದ್ದು, ಅವರ ಗುರಿ ಅಂತಕ್ಕಂಥದ್ದು ಹತ್ತಿರದಲ್ಲಿತ್ತು. 23 ಮಾರ್ಚ್ 1984 के दिन दोपहर 1:07 पर बचेंद्री एवरेस्ट शिखर की चोटी पर खड़ी थी. ಮಾರ್ಚ್ 23, 1984 ಮಾರ್ಚ್ 23 ದಿನ ಮಧ್ಯಾಹ್ನ, ದೋಪಹರ ಅಂದರೆ ಮಧ್ಯಾಹ್ನ 1:07 ಸರಿಯಾಗಿ ಬಚೇಂದ್ರಿ ಪಾಲ್ ಅವರು ಅವ್ರ ಜೊತೆಗಿರೋರ ಜೊತೆಗೆ ಸೇರಿ ಎವರೆಸ್ಟ್ನ ತುಟ್ಟ ತುದಿಯನ್ನು ತಲುಪಿದ್ರು. ಇದನ್ನು ಅವರ ಅನುಭವಗಳನ್ನಾಗಿ ನಾವು ಸಂಕ್ಷಿಪ್ತವಾಗಿ ಬರೀಬಹುದು. 28ನೇ ಪ್ರಶ್ನೆ, ಈ ವರ್ಷ ಕರ್ನಾಟಕ ಸಂಪದ ಪಾಠ ತುಂಬ ಮುಖ್ಯ ಆಗುತ್ತೆ. ಇದೇ ಪಾಠದಿಂದನೇ ಇಲ್ಲಿ ನಮಗೆ ನಿಬಂಧಿಗೆ ಅಂದರೆ ಎಸ್ಸೆಗೆ ಪ್ರಶ್ನೆ ಬರುವಂಥ ಅವಕಾಶ ಜಾಸ್ತಿ ಇದೆ. ಇಲ್ಲೂ ಕೂಡ 3 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. ಕರ್ನಾಟಕ ರಾಜ್ಯದ ಶಿಲ್ಪಕಲೆಯನ್ನು ವರ್ಣಿಸಿ ಅಂತ. ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕರ ಅನೋಖಿ ಹೇ. ಕರ್ನಾಟಕದ ರಾಜ್ಯದ ಒಂದು ಶಿಲ್ಪಕಲೆ ಏನಿದೆ ಇದು ಅಮೂಲ್ಯವಾದಂಥದ್ದು, ವಿಶೇಷವಾದಂಥದ್ದು. ಬದಾಮಿ, ಐಹೊಳೆ, ಪಟ್ಟದಕಲ್ಲು ಕೆ ಮಂದಿರೋं की ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ ಹೈ. ಬದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಮಂದಿರಗಳಲ್ಲಿರ್ತಕ್ಕಂಥ ಶಿಲ್ಪಕಲೆ ಮತ್ತು ವಾಸ್ತುಕಲೆ ಅದ್ಭುತವಾದಂಥದ್ದು. ಬೇಲೂರು, ಹಳೇಬೀಡು, ಇದು ಹಳೇಬೀಡು ನೋಡ್ರಿ. ಸೋಮನಾಥ್ಪುರ ಕಿ ಮೂರ್ತಿಯಾ ಸಜೀವ್ ಲಗ್ತಿ ಹೈ. ಬೇಲೂರು, ಹಳೇಬೀಡು ಮತ್ತು ಸೋಮನಾಥ್ಪುರದ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳೇನಿದ್ದಾವೆ ಅವು ಸಜೀವ ಏನೋ, ಅವು ಜೀವಂತ ಇದ್ದಾವೇನೋ ಅಂತ ನಮಗೆ ಅನಿಸುತ್ತೆ. ಶ್ರವಣ ಬೆಳಗೊಳ ಮೇ 57 ಫುಟ್ ಉಂಚಿ ಗೊಮಟೇಶ್ವರ ಕಿ ಏಕ್ ಶಿಲಾ ಪ್ರತಿಮಾ ಹೈ. ಶ್ರವಣ ಬೆಳಗೊಳದಲ್ಲಿ 57 ಅಡಿ ಎತ್ತರದ ಗೊಮಟೇಶ್ವರನ ಏಕಶಿಲೆಯ ಪ್ರತಿಮೆ ಇದೆ. ವಿಜಯಪುರ ಕಿ ಗೋಲ್ ಗುಂಬಜ್ ಕಿ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲಾ ಕಾ ಅದ್ವಿತೀಯ ಉದಾಹರಣ ಹೈ. ಈ ಬಿಜಾಪುರ ಅಥವಾ ವಿಜಯಪುರದ ಆ ಗೋಳಗುಮ್ಮಟದ ವಿಸ್ಪರಿಂಗ್ ಗ್ಯಾಲರಿ ಅಂತಕ್ಕಂಥದ್ದು ಇದು ವಾಸ್ತುಕಲೆಯ ಒಂದು ಇನ್ನೊಂದು ಉದಾಹರಣೆ ಇಲ್ಲ, ಆ ಥರದ ಒಂದು ಅದ್ಭುತವಾದಂಥ ಉದಾಹರಣೆ. ಹಾಗೆಯೇ ಮೈಸೂರು ಕಾ ರಾಜ್ ಮಹಲ್ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ ಹೈ. ಹಾಗೆಯೇ ಮೈಸೂರಿನ ಒಂದು ಪ್ಯಾಲೇಸ್ ಏನಿದೆ, ಅರಮನೆ ಏನಿದೆ, ಅದು ಕರ್ನಾಟಕದ ವೈಭವಕ್ಕೆ ಪ್ರತೀಕದಂಥದ್ದು ಅಂತ ನಾವಿಲ್ಲಿ ಬರೀಬಹುದು. ಬಾಲಶಕ್ತಿ ಕಿ ಟೋಲಿನೇ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯ. ಈ ಬಾಲಶಕ್ತಿಯ ಆ ಒಂದು ಗುಂಪು, ಟೋಲಿ ಅಂದರೆ ಆ ತಂಡ, ಆ ಹಳ್ಳಿಯನ್ನು ಆದರ್ಶ ಹಳ್ಳಿಯನ್ನಾಗಿ, ಆದರ್ಶ ಗ್ರಾಮವನ್ನಾಗಿ ಹೇಗೆ ತೀಡಿತಿದ್ದುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀಬೇಕು. ಬಾಲಶಕ್ತಿ ಕಿ ಟೋಲಿನೇ ಗಾಂವ್ ಕೋ ಆದರ್ಶ ಗಾಂವ್ ಬನಾಯ. ಬಾಲಶಕ್ತಿಯ ಆ ಒಂದು ತಂಡ, ಆ ಮಕ್ಕಳ ತಂಡ ಆ ಹಳ್ಳಿಯನ್ನು ಒಂದು ಆದರ್ಶ ಹಳ್ಳಿಯನ್ನಾಗಿ ಮಾಡಿದರು. ಗಾಂವ್ ಕಿ ಸಫಾಯಿ ಕೆ ಲಿಯೇ ಟೋಲಿ ಕೆ ಬಾಲಕ್ ರೋಜ್ 1 ಗಂಟೆ ಅಪ್ನ ಸಮಯ ನಿಕಾಲ್ತೆ ಥೆ. ದಿನ 1 ಗಂಟೆ ತಮ್ಮ ಅಮೂಲ್ಯ ಸಮಯವನ್ನು ಅವರು ಈ ಒಂದು ಊರಿನ ಕೆಲಸಕ್ಕೆ, ತಂಡದ ಕೆಲಸಕ್ಕೆ ಅವರು ಮೀಸಲಿಡ್ತಾ ಇದ್ರು. ಗಾಂವ್ ಕೆ ರಾಸ್ತೆ ಮೇ ಪಡೆ ಗಡ್ಡೋಂ ಕೋ ಮಿಟ್ಟಿ ಸಿ ಢಾಂಪ್ತೆ ಥೆ. ದಾರಿಯಲ್ಲಿ, ಆ ಊರಿನ ದಾರಿಯಲ್ಲಿ ಇದ್ದಂತಹ ಅವರೇನು ಗುಂಡಿಗಳನ್ನು ಅವನ್ನೆಲ್ಲವೂ ಕೂಡ ಅವರು ಮಣ್ಣಿನಿಂದ, ಮಿಟ್ಟಿಸಿ ಅಂದರೆ ಮಣ್ಣಿನಿಂದ ತುಂಬ್ತಾ ಇದ್ರು. ಗಾಂವ್ ಕಾ ಕೂಡ ಡಾಲ್ನೆ ಕೆ ಲಿಯೇ ಏಕ್ ನಿಶ್ಚಿತ ಜಾಗ ಬನಾಯಿ. ಮನೆ ಊರಲ್ಲಿರ್ತಕ್ಕಂಥ ಕಸವನ್ನು ಎಲ್ಲಂದರಲ್ಲಿ ಹಾಕ್ದಲೆ ಅದನ್ನು ಹಾಕೋದಕ್ಕೆ ಒಂದು ನಿಶ್ಚಿತ ಜಾಗ ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು
ಲೇಸನ್ನು ಅವರು ಗೊತ್ತು ಮಾಡ್ತಾರೆ. ಗಾಂವ್ ಕೆ ಚಾರೋ ತರಫ್ ಪೇಡ್ ಪೌಧೆ ಲಗಾಯೆ, ಸ್ವಚ್ಛಗೊಳಿಸಿದ್ದು ಅಷ್ಟೇ ಅಲ್ಲದೆ ಅದಕ್ಕೆ ಪೂರಕವಾಗಿ ಗಿಡ ಮರಗಳನ್ನು ಅವರೇನು ಮಾಡ್ತಾರೆ, ಊರಿನ ತುಂಬ ಬೆಳೆಸ್ತಾರೆ. ಘರೋಂ ಕೆ ಆಂಗನ್ ಮೇ ಭಿ ಫಲೋಂ ಕೆ ಪೇಡ್ ಲಗಾಯೆ, ಮನೆಗಳ ಮುಂದೆ ಹಣ್ಣುಗಳನ್ನು ಕೊಡ್ತಕ್ಕಂಥ ನೇರಳೆ, ಮಾವು, ಇನ್ನಿತರೆ ಹಣ್ಣುಗಳನ್ನು ಕೊಡ್ತಕ್ಕಂಥ ಮರಗಳನ್ನು ಅವರು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇಸ್ ತರ ಅಪ್ನೆ ಸ್ಕೂಲ್ और गांव को साफ सुथरा रखकर बाल शक्ति की टोली ने अपने गांव को ಆದರ್ಶ ಗಾಂವ್ ಬನಾಯ. ಈ ರೀತಿಯಾಗಿ ಅವರು ತಮ್ಮ ಶಾಲೆಯನ್ನು ಮತ್ತು ಊರನ್ನು ಕ್ಲೀನಾಗಿ ಇಟ್ಕೊಂಡು ಅವರೇನು ಮಾಡ್ತಾರೆ, ಈ ಒಂದು ಬಾಲಶಕ್ತಿಯ ಒಂದು ತಂಡ ತಮ್ಮ ಊರನ್ನು ಆದರ್ಶ ಊರನ್ನಾಗಿ ತಯಾರು ಮಾಡ್ತಾರೆ. 30ನೇ ಪ್ರಶ್ನೆ ಮಾತೃಭೂಮಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮಾತೃಭೂಮಿ ಕಿ ಪ್ರಾಕೃತಿಕ ಸೂಕ್ಷ್ಮ ಕಾ ವರ್ಣನ್ ಕೀಜಿಯೇ. ಮೊದಲನೇ ಪದ್ಯದ ಒಂದು ಪ್ರಶ್ನೆ, 3 ಅಂಕದ ಪ್ರಶ್ನೆ. ಮಾತೃಭೂಮಿ ಕಿ ಪ್ರಾಕೃತಿಕ ಸೂಕ್ಷ್ಮ ನಯನ್ ಮನೋಹರ. ಮಾತೃಭೂಮಿಯ ಈ ಒಂದು ಪ್ರಾಕೃತಿಕ ಒಂದು ಸೌಂದರ್ಯ ಕಣ್ಣಿಗೆ ಇಂಪಾದಂಥದ್ದು, ಕಣ್ಣಿಗೆ ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದು. ಮಾತೃಭೂಮಿ ಕಿ ಖೇತ್ ಹರೇ ಭರೇ ಹೇ. ಮಾತೃಭೂಮಿಯ ಈ ಒಂದು ಇಲ್ಲಿ ನಮ್ಮ ಹೊಲ ಗದ್ದೆ ತೋಟಗಳು ಏನಾಗಿದ್ದಾವೆ, ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ. ಇಸ್ಕೆ ಒನ್ ಫಲ್ ಫೂಲೋನ್ಸೆ ಭರೇ ಹುಯೇ ಹೇ. ಮತ್ತು ಇವುಗಳ ವನ ಉಪವನಗಳು, ತೋಟಗಳು ಇವೆಲ್ಲವೂ ಕೂಡ ಹಣ್ಣುಗಳಿಂದ ಹೂಗಳಿಂದ ಕಂಗೊಳಿಸ್ತಾ ಇದ್ದಾವೆ. ಮಾತೃಭೂಮಿಗೆ ಅಂದರ್ ಖನಿಜೋಂ ಕಾ ಅಪಾರ ಧನ್ ಭರಿ ಹುಯಿ ಹೇ. ಈ ನಮ್ಮ ಒಂದು ಖನಿಜಗಳ ಬಂಗಾರ, ತಾಮ್ರ, ಕಬ್ಬಣ ಇನ್ನಿತರ ಖನಿಜಗಳಿಂದ ನಮ್ಮ ಭೂಮಿ ಸಂಪದ್ಭರಿತವಾಗಿದೆ. ಜಿಸೆ ಮಾँ अपने दोनों हाथों से बिना भेदभाव के अपने बच्चों में बांट रही है. ತಾಯಿ ಮಾತೃಭೂಮಿ ಈ ಸಂಪತ್ತನ್ನು, ವನ ಸಂಪತ್ತನ್ನು, ಖನಿಜ ಸಂಪತ್ತನ್ನು ಎಲ್ಲ ಮಕ್ಕಳಲ್ಲೂ ಕೂಡ ಯಾವ ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನವಾಗಿ ಈ ಸಂಪತ್ತನ್ನು ತಾಯಿ ಹಂಚ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ದಿನಕರ್ ಜಿ ಆಧುನಿಕ ಮಾನವ ಕಿ ಭೌತಿಕ ಸಾಧನ ಕಾ ವರ್ಣನ್ ಕೈಸೆ ಕರ್ತೆ ಹೇ. ದಿನಕರ್ ಜಿ ಅವರು ಅಭಿನವ ಮನುಷ್ಯ ಪದ್ಯದಲ್ಲಿ ನಮ್ಮ ಒಂದು ಭೌತಿಕ ಸಾಧನೆಯನ್ನು ವಿವರಿಸಿದ್ದಾರೆ. ಭೌತಿಕ ಸಾಧನೆಗಳನ್ನು, ಲೌಕಿಕ ಸಾಧನೆಗಳನ್ನು ವಿವರಿಸಿದ್ದಾರೆ. ಅವುಗಳನ್ನ ನಾವು ಇದೇನು ಮಾಡಬೇಕು, ಬರಿಬೇಕು. ದಿನಕರ್ ಜಿ ಆಧುನಿಕ ಮಾನವ ಕಿ ಭೌತಿಕ ಸಾಧನಾ ಕಾ ವರ್ಣನ್ ಇಸ್ ಪ್ರಕಾರ ಕಿಯೇ ಹೇ. ಮಾನವ ಕೆ ಹುಕ್ಮ್ ಪರ್ ಪವನ್, ಅದು ಪಾವನ್ ಆಗಿದೆ, ಅದು ಪವನ್, ಅದು ಪವನ್ ಕಾ ತಾಪ್ ಚಡ್ತಾ ಅವರು ಉತರ್ತಾ ಹೇ. ನಮ್ಮ ಒಂದು ಅಣತಿ ಮೇರೆಗೆ ನಾವು ಹೀಟರ್ ಬೇಕಾದ್ರೆ ಹೀಟರ್ ಹಾಕೋಬೋದು, ಎ ಸಿ ಬೇಕಾದ್ರೆ ಎ ಸಿ ಹಾಕೋಬೋದು. ಆ ರೀತಿಯಲ್ಲಿ ಗಾಳಿಯ ತಾಪವನ್ನು, ಏರಿಳಿತವನ್ನು ನಾವು ನಮ್ಮ ಕೈಯಲ್ಲಿ ರಿಮೋಟ್ ಕಂಟ್ರೋಲಲ್ಲಿ ಇಟ್ಕೋಬೋದು. ಈ ಆಧುನಿಕ ಮಾನವಕ್ಕೆ ಹಾತೋಂಕು ದೇಖರ್ ಪರಮಾಣು ಭಿ ಕಾಮ್ತೆ ಹೇ. ಮನುಷ್ಯ ಎಷ್ಟು ವಿಚಿತ್ರಕಾರಿಯಾಗಿ ತಯಾರಾಗಿದ್ದಾನೆ ಅಂದರೆ, ಈತನನ್ನು ನೋಡಿಬಿಟ್ಟು, ಈತನ ಕೈಗಳನ್ನು ನೋಡಿಬಿಟ್ಟು ಪರಮಾಣು ಕೂಡ ಏನಾಗ್ತಾವಂತೆ, ನಡುಗ್ತಾವಂತೆ. ಕವಿ ಕಾ ಕಹನಾ ಹೈ ಕಿ ಮನುಷ್ಯನೇ ಪ್ರಕೃತಿ ಕೆ ಹರ್ ತತ್ವ ಪರ್ जैसे पृथ्वी, आकाश, वायु, जल तथा अग्नि पर विजय प्राप्त कर ली है. ಕವಿಯವರ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ಕವಿಯವರ ಪ್ರಕಾರ ಮನುಷ್ಯ ಪ್ರಕೃತಿಯ ಪ್ರತಿ ತತ್ವದ ಮೇಲೂ ಕೂಡ ಆತೇನು ಮಾಡಿದಾನೆ, ಒಂದು ಗೆಲುವನ್ನು ಸಾಧಿಸಿದ್ದಾನೆ ಅಥವಾ ಸಾಧಿಸಿದ್ದಾನೆ ಅಂತ ಭಾವಿಸ್ತಿದ್ದಾನೆ ಅಂತ ಕವಿ ಹೇಳ್ತಾ ಇದ್ದಾರೆ. ದಿನಕರ್ಜಿಯವರು, ರಾಮಧಾರಿ ಸಿಂಹ ದಿನಕರ್ಜಿಯವರು. और वे सभी मनुष्यों के आदेश पर चल रहे हैं. ಇದು ಆಕಾಶ, ವಾಯು, ಜಲ, ಅಗ್ನಿ, ಕವಿಯ ಪ್ರಕಾರ ಇವೆಲ್ಲವೂ ಮನುಷ್ಯನ ಆದೇಶದ ಅನುಸಾರವಾಗಿ ನಡೆಸಿದ್ದಾರೆ. ನೀರನ್ನು ಅಣೆಕಟ್ಟಾಗಿ ನಿಲ್ಲಿಸಿದ್ದಾನೆ. ಈ ಎ ಸಿ ಫ್ಯಾನ್ಗಳಲ್ಲಿ ತನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಆಕಾಶದ ಎತ್ತರಕ್ಕೆ ಹಾರ್ತಿದ್ದಾನೆ. ಮತ್ತು ಈ ಭೂಮಿಯನ್ನು ಇದ್ರ ಮೇಲೆ ಎಷ್ಟು ಅನಾಚಾರ ಮಾಡಬಾರ್ದು ಅವೆಲ್ಲವೂ ಕೂಡ ಭೂಮಿ ಮೇಲೆ ನಾವು ಮನುಷ್ಯರು ಮಾಡ್ತಾಯಿದ್ದೀವಿ ಅಂತ ದಿನಕರ್ಜಿ ಅವರು ಹೇಳ್ತಿದ್ದಾರೆ. ಇವೆಲ್ಲ ಸಾಧನೆಗಳು, ಭೌತಿಕ ಸಾಧನೆಗಳು. ಇವು ಸಾಧನೆಗಳಲ್ಲ, ನಮ್ಮ ಮಧ್ಯದ ಪ್ರೀತಿ, ವಿಶ್ವಾಸ, ನಂಬಿಕೆ ಇವು ಮುಖ್ಯ ಅಂತಕ್ಕಂಥದ್ದು ದಿನಕರ್ಜಿಯವರ ನಂಬಿಕೆ. 32ನೇ ಪ್ರಶ್ನೆ. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ನಮ್ಮ ಮಾತಿನಲ್ಲಿ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ದೋಹೆಯನ್ನು ಬರೀಬೇಕು. ಈ ಮೊದಲೇ ಮಾತಾಡ್ದಂಗೆ ಈ ದೋಹೆ ಮೋಸ್ಟ್ಲಿ ನಾಳೆ ಎಕ್ಸಾಮ್ಗೆ ಕೇಳಲ್ಲ, ಆದರೂ ಇಲ್ಲಿ ಇದರ ಬಗ್ಗೆ ವಿವರಿಸ್ಬೋದು, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. तुलसी साथी विपत्ति के विद्या विनय विवेक साहस सुकृति सुसत्य व्रत राम भरोसो एक. ಪ್ರಸ್ತುತ ದೋಹೆ को ಶ್ರೀ ತುಳಸಿದಾಸ್ ಜಿ से ತುಳಸಿ के दोहे से लिया गया है. ಯಾವುದೇ ಒಂದು ಅವರು ದೋಹೆಯನ್ನು ಕೇಳಿದ್ರು ಕೂಡ ನಾವು ಬರೀಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಲೈನ್ ಅಂತೂ
ಸ್ಪಷ್ಟವಾಗಿ ಹೇಗಿದೆಯೋ ಹಾಗೆ ಬರಿಬೇಕು. ಈ ಒಂದು ದೋಹೆಯನ್ನು ತುಳಸಿದಾಸರು ಅವರು ಬರೆದಿರ್ತಕ್ಕಂಥ ತುಳಸಿಕೆ ದೋಹೆಯಿಂದ ತಗೊಂಡಿದ್ದಾರೆ. ಮುಂದುವರೆದು ಇಸ್ ದೋಹೆ ಮೇ ಕವಿ ಕಹ ರಹೆ ಹೆಂಕಿ, ಇದನ್ನು ಕೂಡ ಆ್ಯಸ್ ಇಟ್ ಈಸ್ ನಾವೇನು ಮಾಡ್ಬೋದು, ಬರಿಬೇಕು. ಇದನ್ನು ಬರೆದು ಆದಮೇಲೆ ಬೇಕಾದ್ರೆ ನಾವೇನು ಮಾಡೋಣ, ಮುಂದಿಂದು ಆ ಒಂದು ದೋಹೆಗೆ ಸಂಬಂಧಪಟ್ಟಂಗೆ ಆ 5 ದೋಹೆಗಳಲ್ಲಿ ಹೋದ ವರ್ಷ ಕೇಳಿರ್ತಕ್ಕಂಥದ್ದು ಕೇಳಲ್ಲ, ಮೋಸ್ಟ್ಲಿ ಇದನ್ನೂ ಕೇಳಲ್ಲ. ಕೇಳಬೇಕಾಗಿರ್ತಕ್ಕಂಥದ್ದು 1-2 ಇದ್ದಾವೆ. ಇದನ್ನು ರಿವಿಷನ್ನಲ್ಲಿ ನಾವು ಚರ್ಚೆ ಮಾಡೋಣಂತೆ. ಹಮಾರಿ ವಿಪತ್ತಿಗೆ ಸಮಯ ಮೇ ಯೇ ಸಾತ್ ಬಾತೆ ಸಾಥ್ ದೇತೆ ಹೇ. ಈ 7 ಏನಿದ್ದಾವೆ ಯಾವ್ಯಾವು, ವಿದ್ಯಾ, ವಿನಯ್, ವಿವೇಕ, ಸಾಹಸ, ಸುಕೃತಿ ಅಂದರೆ ಒಳ್ಳೆಯ ಕೆಲಸ, ನಮ್ಮ ಸತ್ಯವಂತಿಕೆ ಮತ್ತು ಭಗವಂತನಲ್ಲಿ ಭರವಸೆ, ರಾಮನಲ್ಲಿ ಭರವಸೆ, ಇವು 7 ಏನಿದ್ದಾವೆ ಈ 7 ಮಾತುಗಳು ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮಗೆ ಸಹಾಯನ ಮಾಡ್ತವೆ ಅಂತಕ್ಕಂಥದ್ದು ಕವಿಯವರ ಹೇಳಿಕೆ. ಜೈಸೆ ವಿದ್ಯಾ, ವಿನಯ್, ವಿವೇಕ್, ಸಾಹಸ, ಸತ್ಕರ್ಮ ಯಾ ಅಚ್ಚೆ ಕಾಮ, ಸತ್ಯನಿಷ್ಠತಾ और ರಾಮ್ ಮೇ ವಿಶ್ವಾಸ ರಖನಾ. ಇದು ನಾವು ಇಲ್ಲಿ ಬರಿಬೇಕು. कवि इन 7 बातों पर जोर देते हुए कहते हैं कि यही हमारे कष्ट के संदर्भों के में साथ निभाते हैं. 7 ನಮ್ಮಲ್ಲಿರ್ತಕ್ಕಂಥ ವಿದ್ಯೆ, ನಮ್ಮಲ್ಲಿರ್ತಕ್ಕಂಥ ವಿನಯ, ನಾವು ಮಾಡುವ ವಿವೇಕ, ನಮ್ಮಲ್ಲಿರ್ತಕ್ಕಂಥ ಸಾಹಸ, ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ನಮ್ಮ ಸತ್ಯನಿಷ್ಠತೆ, ನಮ್ಮ ಭಗವಂತನಲ್ಲಿ ಅಥವಾ ರಾಮನಲ್ಲಿ ಇರ್ತಕ್ಕಂಥ ವಿಶ್ವಾಸ, ಇವೇ ನಮಗೆ ಕಷ್ಟದ ಸಂದರ್ಭದಲ್ಲಿ ನಾವು ದಾಟೋದಕ್ಕೆ ಸಹಾಯ ಮಾಡ್ತಕ್ಕಂಥವು ಅಂತಕ್ಕಂಥದ್ದು ಶ್ರೀ ತುಳಸಿದಾಸರಜಿಯವರ ಒಂದು ಮಾತು. ಗದ್ಯಾಂಶ ಕಾ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕೀಜಿಯೇ. ಇಲ್ಲಿರ್ತಕ್ಕಂಥ ಗದ್ಯಾಂಶವನ್ನು ನಾವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಮಾಡಬೇಕು. ಇವು ಕೂಡ ತುಂಬ ಈಸಿ ಆದಂಥದ್ದೇ ಕೇಳ್ತಾರೆ. ಗಿಲಿಹರಿಯೋಂ ಕಿ ಜೀವನ್ ಕಿ ಅವಧಿ 2 ವರ್ಷ ಸೆ ಅಧಿಕ್ ನಹಿ ಹೋತಿ. ಅಳಿಲುಗಳ ಜೀವಿತಾವಧಿಯು ಸಾಮಾನ್ಯವಾಗಿ 2 ವರ್ಷದ್ದಾಗಿರುತ್ತದೆ. ಎಷ್ಟು ವರ್ಷದ್ದಾಗಿರುತ್ತೆ? 2 ವರ್ಷದ್ದಾಗಿರುತ್ತೆ. ಅತಃ ಗಿಲ್ಲು ಕಿ ಜೀವನ್ ಯಾತ್ರಾ ಕಾ ಅಂತ್ ಆಹಿ ಗಯಾ. ಅಂತೆಯೇ ಗಿಲ್ಲುವಿನ ಅಂತಿಮ ಸಮಯ ಏನಾಯಿತು, ಸಮೀಪಿಸಿತು. ದಿನ ಭರ್ ಉಸ್ನೆ ನಾ ಕುಚ್ ಖಾಯಾ ನಾ ವಹ್ ಬಾಹರ್ ಗಯಾ. ದಿನವಿಡೀ ಅದು ಏನನ್ನೂ ತಿನ್ನಲಿಲ್ಲ, ಹೊರಗೂ ಹೋಗಲಿಲ್ಲ. ಹೀಗೆ ನಾವು ಬರೆದ್ರೆ ಈ ಒಂದು 3 ಅಂಕದ ಕೊನೆಯ ಪ್ರಶ್ನೆ ಇದಾಗಿತ್ತು. ತುಂಬ ಈಸಿಯಾಗಿ ನಾವು ಇಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿ ಬರಿಬೇಕು. 6ನೇ ಮೇನ್ ನೋಡೋದಾದರೆ ನಿಮ್ನಲಿಖಿತ ಪ್ರಶ್ನೆ ಕಾ ಉತ್ತರ 5-6 ವಾಕ್ಯ ಮೇ ಲಿಖಿಯೇ. 4 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು, ಉತ್ತರಿಸಬೇಕು. ಇಲ್ಲಿ 4 ಅಂಕದ ಪ್ರಶ್ನೆಗಳು, ಮೊದಲನೇ ಪ್ರಶ್ನೆ ಏನಾಗಿರುತ್ತೆ, 2 ಪ್ರಶ್ನೆಗಳನ್ನು ಕೇಳಿ ಅದರಲ್ಲಿ ಒಂದನ್ನು ಬರೀಬೇಕು. ಮತ್ತು 35ನೇ ಪ್ರಶ್ನೆ ನಿಮಗೆ ಗೊತ್ತಿರೋ ಹಾಗೆ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದು, ಅಸಫಲತಾ ಏಕ್ ಚುನೌತಿ ಹೈ, ಆ ಪದ್ಯವನ್ನು ಬರೀಬೇಕು. ಈ ಒಂದು ಮಾಡೆಲ್ ಪೇಪರಲ್ಲಿ ಇಂಟರ್ನೆಟ್ ಕ್ರಾಂತಿಯಿಂದ ಕೇಳಿದರೆ ಈ ಸಲ ಇಂಟರ್ನೆಟ್ ಕ್ರಾಂತಿಯಿಂದ 4 ಅಂಕಕ್ಕೆ ಪ್ರಶ್ನೆ ಕೇಳ್ಬೋದು. ಯಾಕಂದರೆ ಈ ಸಲ ಮೋಸ್ಟ್ಲಿ ನಿಬಂಧಗೆ ಅಂದರೆ ಎಸ್ಸೆಗೆ ಇದನ್ನು ಕೇಳಲ್ಲ ಅಂತ ಭಾವಿಸ್ಬೋದು ನಾವು. ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೈ ಕೈಸೆ ಬತಾಯಿಯೇ. ಇಂಟರ್ನೆಟ್ಟು ನಿಜವಾಗ್ಲೂ ಕೂಡ ಒಂದು ವರದಾನ ಆದಂಥದ್ದು, ಹೇಗೆ ತಿಳಿಸಿ ಅಂತ ಕೇಳಿದ್ದಾರೆ. ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೈ, ಇಸ್ಸೆ ಹಮಾರಿ ಜೀವನ ಶೈಲಿ ಸೋಚ್ ಮೇ ಕ್ರಾಂತಿಕಾರಿ ಪರಿವರ್ತನ ಹೈ. ಇದು ನಿಜವಾಗ್ಲೂ ಕೂಡ ಒಂದು ವರದಾನನೇ. ಇದರ ಒಂದು ಪರಿಣಾಮವಾಗಿ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಲೋಚನೆಯಲ್ಲಿ ಕ್ರಾಂತಿಕಾರಕವಾದಂಥ ಪರಿವರ್ತನೆ ಆಗಿದೆ ಅಥವಾ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಾವು ಬರೀಬೇಕು. ಆಜ್ ಇಂಟರ್ನೆಟ್ ಕೆ ಬಿನಾ ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಕಮ್ಜೋರ್ ಹೋತೆ ಹೈ. ಇವತ್ತು ಇಂಟರ್ನೆಟ್ ಇಲ್ದಿದ್ರೆ ಈ ವಾರ್ತೆ ಅಂತಕ್ಕಂಥದ್ದು, ಈ ಸುದ್ದಿ ಮಾಧ್ಯಮ ಅಂತಕ್ಕಂಥದ್ದು, ಇದೆಲ್ಲವೂ ಕೂಡ ಏನಾಗುತ್ತೆ, ನಿಂತು ಹೋಗುತ್ತೆ. ಇಂಟರ್ನೆಟ್ನೇ ಪೂರಿ ದುನಿಯಾ ಕೋ ಏಕ್ ಜಗಹ ಲಾ ಖಡಾ ಕಿಯಾ ಹೈ. ಇಂಟರ್ನೆಟ್ ಅಂತಕ್ಕಂಥದ್ದು ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೂ ಕೂಡ ಇಂಟರ್ನೆಟ್ನ ಒಂದು ಕೊಡುಗೆನೇ. ಅದೇನು ಮಾಡಿದೆ, ಇಡೀ ಜಗತ್ತನ್ನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಒಂದು ಜಾಗದಲ್ಲಿ ಬಂದು ನಿಲ್ಲಿಸಿದೆ. ಹಮಾರೆ ಜೀವನ ಕೆ ಹರ್ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಬಹುತ್ ಬಡಾ ಯೋಗದಾನ ಹೈ. ನಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇಂಟರ್ನೆಟ್ನ ಬಹಳಷ್ಟು ಒಂದು ಕೊಡುಗೆ ಇದೆ. ಜೈಸೆ ಚಿಕಿತ್ಸಾ, ಕೃಷಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಾ ಆದಿ. ಯಾವ್ಯಾವು ಅಂದರೆ ಚಿಕಿತ್ಸೆ ಆಗಿರ್ಬೋದು, ವೈದ್ಯಕೀಯ ಪದ್ಧತಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ನಮ್ಮ ಅಂತರಿಕ್ಷ ಜ್ಞಾನ ಆಗಿರ್ಬೋದು, ನಮ್ಮ ವಿಜ್ಞಾನ, ನಮ್ಮ ಶಿಕ್ಷಣ, ಎಲ್ಲದರಲ್ಲೂ ಕೂಡ ಇದರ ಒಂದು ಪರಿಣಾಮ ವಿಶೇಷವಾದಂಥದ್ದು. ಅತಃ ಇಂಟರ್ನೆಟ್ ಸಚ್ ಮುಚ್ಚೇಕ್ ವರದಾನ್ ಸಾಬಿತ್ ಹುವಾ ಹೈ. ಹಾಗಾಗಿ ಇಂಟರ್ನೆಟ್ ನಿಜವಾಗ್ಲೂ ಕೂಡ ಏನನ್ನೋದು ಒಂದು ವರದಾನ ಅಂತೇಳ್ಬಿಟ್ಟು ನಾವು ಭಾವಿಸಬಹುದು. ಅಥವಾ ಅಂತಕ್ಕಂಥದ್ದನ್ನು ಕೇಳಿ ಇನ್ನೊಂದು ಪ್ರಶ್ನೆಯನ್ನು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳಿದರೆ, ಸೋಷಿಯಲ್ ನೆಟ್ವರ್ಕಿಂಗ್ ಕಾ ಪರಿಚಯ ದೀಜಿಯೇ. ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಅಂತೂ ನಾಳೆ ಎಕ್ಸಾಮಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು.
ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ಸಹ ಇಂಟರ್ನೆಟ್ನ ಕೊಡುಗೆಯಾಗಿದ್ದು ಕೂಡ ಇದು ಕೂಡ ಒಂದು ವಿಶೇಷವಾದಂಥ ಒಂದು ಸಂಶೋಧನೆ ಅಂತ ನಾವು ಭಾವಿಸ್ಬೋದು. ಜಿಸ್ನೆ ದುನಿಯಾ ಭರ್ ಕೆ ಲೋಗೋं को एक जगह ला खड़ा कर दिया है. ಅಲ್ಲಿರ್ತಕ್ಕಂಥ ಪದಗಳನ್ನೇ ನಾವು ಮತ್ತೆ ಇಲ್ಲಿ ಬಳಸಿ ಉತ್ತರವನ್ನು ಮಾಡ್ತಿದ್ದೀವಿ. ಇದು ಕೂಡ ಏನು ಮಾಡಿದೆ, ಜಗತ್ತಿನ ಜನರನ್ನು ಒಂದು ಪ್ಲಾಟ್ಫಾರ್ಮಿಗೆ ತಂದು ನಿಲ್ಲಿಸಿದೆ. ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಕೈ ಸೈಟ್ಸ್ हैं जैसे ಫೇಸ್ಬುಕ್, ಆರ್ಕು, ಟ್ವಿಟರ್, ಲಿಂಕ್ಡ್ಇನ್ ಆದಿ. ಇದರ ಸೈಟ್ಗಳನ್ನು ನಾವು ಪಟ್ಟಿ ಮಾಡಬೇಕು, ಫೇಸ್ಬುಕ್ಕು, ಆರ್ಕುಟು, ಟ್ವಿಟರ್ ಆದಿ ಅಂತ. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्र हमारे समाज पर पड़ रहा है. ನಮ್ಮ ಒಂದು ಇರುವಿಕೆ, ನಮ್ಮ ಒಂದು ಆಹಾರ ಪದ್ಧತಿಗಳು, ನಮ್ಮ ಒಂದು ವೇಷಭೂಷಣಗಳು ಇವೆಲ್ಲವೂ ಕೂಡ ಬೇರೆಯವರಿಗೂ ಗೊತ್ತಾಗ್ತಾ ಇದ್ದಾವೆ ಮತ್ತು ಬೇರೆಯವರ ಆ ರೀತಿಯ ಪದ್ಧತಿಗಳು ನಮ್ಮ ಮೇಲೂ ಕೂಡ ಪ್ರಭಾವ ಬೀರ್ತಿದ್ದಾವೆ. ಇದನ್ನು ಇಲ್ಲಿ ನಾವು ಬರಿಬೇಕು. 35ನೇ ಪ್ರಶ್ನೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು. ಅಸಫಲತಾ ಆ ಒಂದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಈ ಒಂದು ಕವಿತೆಯ ಇದು ಸಾಧ್ಯ ಆದರೆ ಇದನ್ನು ಬರೀರಿ. ಕವಿತಾ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ, ಕವಿ ಶ್ರೀ ಸೋಹನ್ ಲಾಲ್ ದ್ವಿವೇದಿ. ಇದನ್ನು ನಾವು ಬರೆದರೆ ಒಳ್ಳೆಯದು. ಪದ್ಯವನ್ನು 4 ಲೈನ್ ಕೇಳಿದರೆ ನಾವು 6 ಲೈನ್ ಯಾಕೆ ಬರಿತಾ ಇದ್ದೀವಪ್ಪ ಅಂದರೆ ನಮಗೆ ಗೊತ್ತಿದೆ ಅಂತಕ್ಕಂಥದ್ದನ್ನು ನಾವು ಇವ್ಯಾಲ್ಯುವೇಟ್ರಿಗೆ ಅರ್ಥ ಆಗಬೇಕು. ಆದ್ದರಿಂದ ನಾವೇನು ಮಾಡ್ತಿದ್ದೀವಿ, ಈ ಅಷ್ಟನ್ನು ಕೂಡ ಬರೆಯೋ ಒಂದು ಪ್ರಯತ್ನ ಮಾಡೋಣ. ನಮಗೆ ಆ್ಯಕ್ಚುಲಿ ಬೇಕಾಗಿರ್ತಕ್ಕಂಥದ್ದು ಎಷ್ಟು, ಈ 4 ಲೈನ್ ಮಾತ್ರ. ಆದರೂ ಕೂಡ ಇಲ್ಲಿ 6 ಲೈನ್ ಬರೆದಿದ್ದೀವಿ. ಆಗುವಂಥವ್ರು ಬರೀರಿ, ಇಲ್ಲಾಂದರೆ 4 ಲೈನ್ ಬರೆದರೂ ಸಾಕು 4 ಅಂಕಗಳಿಗೆ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಇಷ್ಟು ಬರೆದರೆ ಸಾಕು. ಮತ್ತೆ ಬೇಕಾದರೆ कुछ किए बिना ही जय जयकार नहीं होती, कोशिश करने वालों की कभी हार नहीं होती. ಇದು ಆಪ್ಷನಲ್ಲು. ನೀವು ಏನು ಮಾಡ್ಬೋದು, ಇದನ್ನು ಮತ್ತು ಇದನ್ನು ಬರೆದ್ರೆ ಚೆಂದ, ಒಂದು ನೀಟಾಗಿರುತ್ತೆ ನಿಮ್ಮ ಆನ್ಸರ್ ಶೀಟು. ನೆಕ್ಸ್ಟ್ ಕ್ವಶನ್ ಕಡೆ ಗಮನ ಕೊಡೋಣಂತೆ. 7ನೇ ಒಂದು ಮೇನ್ गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए. 4 ಅಂಕಗಳಿಗೆ ಈ ಒಂದು ಪ್ರಶ್ನೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಈ ಪ್ಯಾಸೇಜಲ್ಲಿ ಹೇಳಿರ್ತಕ್ಕಂಥ ಮಾತುಗಳಿಗೆ ನಾವು ಉತ್ತರವನ್ನು ಬರೀಬೇಕು. मनुष्य प्रकृति पर निरंतर प्रहार करता जा रहा है. अब उसका परिणाम सामने आया है. ಪ್ರಕೃತಿ का ವಿಕೋಪ बढ़ रहा है. ಮನುಷ್ಯ ಪ್ರಕೃತಿ ಮೇಲೆ ನಿರಂತರವಾಗಿ ಏನು ಮಾಡ್ತಿದ್ದಾನೆ, ಒಂದು ಪ್ರಹಾರವನ್ನು, ಒಂದು ಅತ್ಯಾಚಾರವನ್ನು ಮಾಡ್ತಾನೆ ಬರ್ತಿದ್ದಾನೆ, ಒಂದು ಹೊಡೆತವನ್ನು ಕೊಡ್ತಾನೆ ಬರ್ತಿದ್ದಾನೆ. ಇದರ ಪರಿಣಾಮ ಈಗ ನಮ್ಮ ಮುಂದೆ ಬರ್ತಾ ಇದೆ. ಪ್ರಕೃತಿಯ ವಿಕೋಪ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಜೈಸೆ ಜಲಮಾಲಿನ್ಯ ಸೇ ಜಲಚರ್ ಮರ್ ರಹೆ ಹೈ. ಜಲಮಾಲಿನ್ಯದಿಂದ ಜಲಚರಗಳು ಸಾಯ್ತದವೆ. ನಾವು ಜಸ್ಟ್ 30-40 ವರ್ಷದ ಹಿಂದೆ ನಾವು ಕುಡಿಯೋದಕ್ಕೆ ಯೋಗ್ಯವಾದಂತಹ ಕೆರೆ, ಹಳ್ಳ, ಕೊಳ್ಳ, ನದಿಯ ನೀರು ಇವತ್ತು ಮುಟ್ಟೋದಕ್ಕೂ ಕೂಡ ಆಗಲ್ಲ. ಆ ರೀತಿ ನಾವೇನು ಮಾಡಿದ್ದೀವಿ, ಜಲಮಾಲಿನ್ಯವನ್ನು ಮಾಡಿದ್ದೀವಿ. ಪಾನಿ ಪೀನೆ ಯೋಗ್ಯ ನಹೀ ರಹ ಗಯಾ ಹೈ. ಈ ಕಾರಣದಿಂದ ಕುಡಿಯೋದಕ್ಕೆ ನೀರು ಯೋಗ್ಯವಾಗಿಲ್ಲ. ವಾಯು ಮಾಲಿನ್ಯಕ್ಕೆ ಕಾರಣ ಆಮ್ಲ ವರ್ಷ ಹೊರಗೆ. ಈ ವಾಯು ಮಾಲಿನ್ಯವಾದ ಕಾರಣದಿಂದಾಗಿ ಈ ಆಮ್ಲೀಯ ಮಳೆ ಆಗ್ತಾ ಇದೆ, ಆ್ಯಸಿಡ್ ಮಳೆ ಅಂತೀವಲ್ಲ, ಅದಾಗ್ತಾ ಇದೆ. ಇಸ್ಸೆ ಸಾಸ್ ಸೆ ಸಂಬಂಧಿತ ಬಿಮಾರಿಯಾಂ ಫೈಲ್ ರಹಿ ಹೈ. ಈ ಕಾರಣದಿಂದಾಗಿ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚುತ್ತಾ ಇದ್ದಾವೆ. ಅಬ್ ಆದ್ಮಿ ಕಿ ಆಂಖೆ ಖುಲ್ ಗಯಿ ಹೈ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮನುಷ್ಯನ ಕಣ್ಣುಗಳು ಈಗ ಓಪನ್ ಆಗಿದ್ದಾವೆ. ವಹ ಪ್ರದೂಷಣಕ್ಕೂ ದೂರ ಕರ್ನೆಕ್ಕೆ ಉಪಾಯ ಸೋಚ್ ರಹಾ ಹೈ. ಸೀರಿಯಸ್ ಆಗಿ ನನಗೇನು ಅನಿಸಲ್ಲ, ಈಗಲೂ ಕೂಡ ನಾವು ಎಚ್ಚೆತ್ಕೊಂಡಿದ್ದೀವಿ ಅಂತ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಈಗ ಮನುಷ್ಯನ ಕಣ್ಣುಗಳು ಅಂದರೆ ನಮ್ಮ ಕಣ್ಣುಗಳು ಈಗ ಓಪನ್ ಆಗಿದ್ದಾವೆ. ನಾವು ಈ ಒಂದು ಪರಿಸರ ಮಾಲಿನ್ಯ ತಡೆಯುವ ಒಂದು ಉಪಾಯಗಳನ್ನು ಆಲೋಚನೆ ಮಾಡ್ತಿದ್ದೀವಿ ಅಂತ. ಹಾಗಾದರೆ ನಿಜವಾಗ್ಲೂ ತುಂಬ ಒಳ್ಳೆ ಸ್ಟೆಪ್ ಅದು. ಪ್ರಾಕೃತಿಕ ವಿಕೋಪ ಕ್ಯೋ ಬಡ್ ರಹಾ ಹೈ. ನಾವು ಏನು ಮಾಡಿದ್ವಿ, ಇಲ್ಲಿ ಉತ್ತರವನ್ನು ಇಲ್ಲಿಂದ ಇಲ್ಲಿವರೆಗೂ ಇದರ ಉತ್ತರ ಅನ್ನಾಗಿ ಬರೆದಿದ್ದೀವಿ. ಏನು ಬರೆದಿದ್ದೀವಿ, ಪ್ರಕೃತಿಯ ವಿಕೋಪ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದರೆ, ಮನುಷ್ಯ ಪ್ರಕೃತಿ ಪರ್ ನಿರಂತರ ಪ್ರಹಾರ ಕರ್ ರಹಾ ಹೈ. ಅಬ್ ಉಸ್ಕಾ ಪರಿಣಾಮ ಸಾಮ್ನೆ ಆಯಾ ಹೈ. ಪ್ರಕೃತಿ ಕಾ ವಿಕೋಪ ಬಡ್ ರಹಾ ಹೈ ಅಂತ ನಾವು ಬರೆದ್ವಿ. 2ನೇ ಪ್ರಶ್ನೆಯನ್ನು ಕೇಳಿದರೆ, ಪಾನಿ ಪೀನೆ ಯೋಗ್ಯ ನಹೀ ರಹ ಗಯಾ ಹೈ ಕ್ಯೂ ಅಂತ. ಕುಡಿಯೋದಕ್ಕೆ ನೀರು ಯಾಕೆ ಯೋಗ್ಯವಾಗಿಲ್ಲ ಅಂತ. ಜಲ್ ಮಾಲಿನ್ಯ ಸೆ ಜಲಚರ್ ಮರ್ ರಹೆ ಹೈ. ಪಾನಿ ಪೀನೆ ಯೋಗ್ಯ ನಹೀ ರಹ ಗಯಾ ಹೈ. 3ನೇ ಒಂದು ಪ್ರಶ್ನೆ, ಸಾಸಿ ಸಂಬಂಧಿತ ಬಿಮಾರಿ ಕ್ಯೂ ಫೈಲ್ ರಹಿ ಹೈ. ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥವು ನಾವು ಆ ಒಂದು ಕಾಯಿಲೆಗಳು ಯಾಕೆ ಹೆಚ್ಚುತ್ತಾ ಇದ್ದಾವೆ ಅಂತ.
वायु मालिन्यದಿಂದಾನೆ वायु मालिन्य के कारण आम्ल वर्षा हो रही है, इससे सांस से संबंधित बीमारियां फैल रही हैं। ಇದು ಇಲ್ಲಿಂದ ಇಲ್ಲಿ ನೋಡ್ರಿ, ವಾಯು ಮಾಲಿನ್ಯಕ್ಕೆ ಕಾರಣ ಆಮ್ಲ ವರ್ಷ हो रही है ಇಲ್ಲಿವರೆಗೂ ನಾವು ಇದನ್ನು ಬರೆದ್ವಿ। ನಾಲ್ಕನೆಯ ಒಂದು ಪ್ರಶ್ನೆ ಏನು, ಅಬ್ ಮನುಷ್ಯ ಕ್ಯಾ ಸೋಚ ರहा है, ಈಗ ಮನುಷ್ಯ ಎಚ್ಚೆತ್ತುಕೊಂಡಿದ್ದಾನೆ, ಏನು ಯೋಚನೆ ಮಾಡ್ತಿದ್ದಾನೆ ಅಂತಕ್ಕಂಥದ್ದನ್ನು। अब आदमी की आंखें खुल गई हैं, वह प्रदूषण को दूर करने के उपाय सोच रहा है। ಇದನ್ನು ನಾವೇನು ಮಾಡಬೇಕು, ಅದನ್ನು ಇಲ್ಲಿ ಬರಿಬಹುದು। ಹೀಗೆ ನಾಳೆ ಯಾವುದೋ ಇನ್ನೊಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದರ ಉತ್ತರಗಳು ಕೂಡ ಇಲ್ಲೇ ಇರ್ತವೆ ಅಂತ ತೋರಿಸೋದಕ್ಕೆ ನಾನು ಈ ರೀತಿ ನಿಮ್ಮ ಮುಂದೆ ಆನ್ಸರ್ಗಳನ್ನು ಬರೆದಿದ್ದೀನಿ। ನೀವು ನೋಡಿ ಅದನ್ನು ನೀಟಾಗಿ ಬರೀರಿ। दिए गए संकेत बिंदुओं के आधार पर 12 से 15 वाक्यों में किसी एक विषय पर निबंध लिखिए। 4 ಅಂಕಕ್ಕೆ 3 ಆಪ್ಷನ್ ಕೊಟ್ಟಿರ್ತಾರೆ, ಯಾವುದಾದ್ರು ಒಂದನ್ನು ನಾವು ಬರೀಬೇಕು। ಇಲ್ಲಿ ಆಬಾದಿಕಿ ಸಮಸ್ಯೆ ಅಂತ ಕೇಳಿದರೆ, ಜನಸಂಖ್ಯೆಗೆ ಸಮಸ್ಯೆ ಅಂತ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಒಂದು ನಿಬಂಧ ಇದೆ, ಎಸ್ಸೆ ಇದೆ। ಇಲ್ಲಿ ಇವ್ರು ಕೊಟ್ಟಿರ್ತಾರೆ ವಿಷಯ ಪ್ರವೇಶ ಅಂತ, ಕಾರಣ ಅಂತ, ಅದರ ಪರಿಣಾಮಗಳಂತ, ಮತ್ತು ಉಪಸಂಹಾರ, ನಿಷ್ಕರ್ಷೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ। ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದನ್ನೇ ಇದನ್ನು ನಾವು ಒಂದು ಸಲ ನೋಡೋದಾದರೆ, ವಿಷಯ ಪ್ರವೇಶ ಅಂತಕ್ಕಂಥದ್ದನ್ನು ನಾವು ಬರೆದು, जनसंख्या की समस्या सामान्य रूप से विश्व की समस्या है। जनसंख्या ಒಂದು ಸಮಸ್ಯೆ ಸಾಮಾನ್ಯ ರೂಪದಿಂದ ವಿಶ್ವ ಮಟ್ಟದ ಸಮಸ್ಯೆ। ಪ್ರತಿ 3 ಸೆಕೆಂಡ್ में ಪ್ರತಿ 3 ಸೆಕೆಂಡಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ। परंतु भारत में यह समस्या विशेष रूप से विकट बन गई है। ಭಾರತದಲ್ಲೂ ಕೂಡ ಈ ಸಮಸ್ಯೆ ತುಂಬ ವಿಶೇಷವಾಗಿ ಏನಾಗಿದೆ, ವಿಕಟಿಸಿದೆ। ಭಾರತ ಕ್ಷೇತ್ರಫಲ की दृष्टि से विश्व के 7वां देश है। ನಾವು ಕ್ಷೇತ್ರಫಲದ ದೃಷ್ಟಿಯಿಂದ, ಏರಿಯಾದ ದೃಷ್ಟಿಯಿಂದ ನಾವು ನೋಡಿದರೆ ನಾವು 7ನೇ ಸ್ಥಾನದಲ್ಲಿದ್ದೀವಿ, 7ನೆಯ ದೊಡ್ಡ ದೇಶ ನಮ್ಮದು। ಪರಂತು ಜನಸಂಖ್ಯೆ ದೃಷ್ಟಿ ಸೇ ದೂಸರೆ ಸ್ಥಾನ ಪರ್ ಹೇ, ನಾವು ಆದರೆ ನಾವು ಜನಸಂಖ್ಯೆ ದೃಷ್ಟಿಯಿಂದ 2ನೇ ಸ್ಥಾನದಲ್ಲಿದ್ದೀವಿ। ಆದಷ್ಟು ಬೇಗ 1ನೇ ಸ್ಥಾನಕ್ಕೂ ಹೋಗೋ ಅವಕಾಶ ಇದೆ, ಚೀನಾವನ್ನು ಹಿಂದಿಕ್ಕೋ ಅವಕಾಶ ಕೂಡ ಇದೆ। ಯಹ ಕೇವಲ ಚೀನ್ ಸೇ ಪೀಛೆ ಹೇ, ಈಗಲೇ ಮಾತಾಡ್ದಂಗೆ ನಾವು ಚೀನಿಂದ ಮಾತ್ರ ಹಿಂದೆ ಇದ್ದೀವಿ। ಈ ಸಮಯ ಭಾರತ ಕಿ ಜನಸಂಖ್ಯಾ 125 ಕರೋಡ್ ಸೇ ಅಧಿಕ ಹೈ, 125 ಕೋಟಿ ಅಂತ ಹೇಳ್ತಾರೆ, 135 ಕೋಟಿ ದಾಟಿದೆ ಅಂತೆ। जनसंख्या वृद्धि की वर्तमान गति से अनुमान है कि सन 2020 ईस्वी तक भारत की जनसंख्या 125 करोड़ से कई गुना अधिक होगी। ಅದೇ 136 ಕೋಟಿಯನ್ನು ನಾವು ಈಗ ಇದೀವಂತೆ, ಅದನ್ನು ಇಲ್ಲಿ ಹೇಳ್ತಿದ್ದಾರೆ। ಜನಸಂಖ್ಯಾ ಅದು ಕಾರಣ ಅಂತ ಕೇಳ್ತಾರಲ್ಲ, ಜನಸಂಖ್ಯಾ ಮೇ ವೃದ್ಧಿಗೆ ಕಾರಣ ಏನೇನು ಕಾರಣಗಳಿದು ಅಂತಕ್ಕಂಥದ್ದು ನಾವು ಪಟ್ಟಿ ಮಾಡೋದಾದರೆ, विज्ञान की उन्नति के साथ चिकित्सा एवं स्वास्थ्य के सुविधाओं में उन्नति हुई है। ವಿಜ್ಞಾನದ ಉನ್ನತಿಯ ಕಾರಣದಿಂದ ನಮ್ಮ ವೈದ್ಯ ಪದ್ಧತಿ ಕೂಡ ಒಂದು ಚೆನ್ನಾಗಾಗಿ ಇಲ್ಲಿ ಶಿಶು ಮರಣ ಅಂತಕ್ಕಂಥ ಪ್ರಮಾಣ ಅದು ಕಡಿಮೆ ಆಗಿದೆ, ಇದು ಕೂಡ ಒಂದು ಕಾರಣ। फलतः जन्म लेने वाले शिशुओं की मृत्यु दर में कमी हुई है तथा औसत आयु में वृद्धि हुई है। ಮತ್ತು ಸಾಮಾನ್ಯ ನಮ್ಮ ಒಂದು ವಯಸ್ಸು ಕೂಡ ಏನಾಗ್ತಾ ಇದೆ, ಸರಾಸರಿ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಇದೆ। यानी आजकल एक भारतवासी पहले की अपेक्षा अधिक समय तक ಜೀವಿತ रहता है। ಈಗ ಮನುಷ್ಯ ಮೊದಲಿಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಈಗ ಹೆಚ್ಚು ಕಾಲ ಬದುಕೋದಕ್ಕೆ ಅವಕಾಶ ಇದೆ, ಇದು ಒಂದು ಒಳ್ಳೆಯ ಕಾರಣನೇ। ಎರಡನೇದು, ಪ್ರಾಚೀನ ಮಾನ್ಯತಾओं के अनुसार बच्चे भगवान की देन है। ಭಾಳಷ್ಟು ಜನ ಏನು ಭಾವಿಸ್ತಾರೆ ಅಂದರೆ, ಮಕ್ಕಳು ಭಗವಂತನ ಕೊಡುಗೆ, ನಾವು ಮಕ್ಕಳನ್ನು ಅದನ್ನು ತಡಿಬಾರ್ದು ಅಂತ। ಆದರೆ ಇಬ್ಬರು ಮಕ್ಕಳು ಅಂತಕ್ಕಂಥದ್ದೇ ಶ್ರೇಷ್ಠವಾದಂಥದ್ದು, ಸರಿಯಾದಂಥದ್ದು। ನಾವು ಸುಮ್ಮನೆ ಮಾತಾಡ್ತಕ್ಕಂಥದ್ದಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ನಾಳೆ ನೀವು ಕೂಡ ಮುಂದೆ ಪೇರೆಂಟ್ಸ್ ಆಗೋರಿದ್ದೀರಾ, ಇಬ್ಬರು ಮಕ್ಕಳು ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಸಾಗಬೇಕು। अतएव परिवार नियोजन जैसे उपायों को सामान्यतः अच्छी नज़र से नहीं देखा जाता है। ಅಂದರೆ ಇದು ಈಗಲ್ಲ, ಈಗಲೂ ಕೂಡ ನಾವು ಕಂಟ್ರೋಲ್ ಮಾಡ್ತಿದ್ದೀವಂತೆ। ಜನಸಂಖ್ಯೆಯ ಒಂದು ಸ್ಫೋಟ ಏನಿತ್ತು ಈ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ, ಅದು ಈಗ ಏನಾಗ್ತಾಯಿದೆ, ನಿರಂತರ ಕಡಿಮೆ ಆಗ್ತಾ ಬರ್ತಾಯಿದೆ। ಅಷ್ಟು ಯೋಚನೆ ಮಾಡಬೇಕಾದಂಥ ಒಂದು ಪ್ರಶ್ನೆ ಅಲ್ಲ ಈಗ। यह भी एक दृष्टिकोण है कि अधिक बच्चे होने से काम करने के लिए तथा परिवार की रक्षा करने के लिए अधिक हाथ उपलब्ध हैं। उत्पादन की वृद्धि में जनशक्ति के महत्व को कम न कर सकता है। ಮಕ್ಕಳು ಜಾಸ್ತಿ ಇದ್ದರೆ ಈ ಕೆಲಸ ಕಾರ್ಯಗಳ ಹಂಚಿಕೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ನಂಬಿಕೆ, ಅದನ್ನು ಇಲ್ಲಿ ಹೇಳ್ತಿದ್ದಾರೆ। जनसंख्या वृद्धि को रोकने में सबसे अधिक बाधक तत्व है अशिक्षा। अशिक्षित लोगों को इस बात का ज्ञान नहीं है कि छोटे परिवार के क्या फ़ायदे हैं। दूसरा कारण है ಅಂಧವಿಶ್ವಾಸ ತಥಾ ರೂಢಿವಾದಿತ। ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಂಧವಿಶ್ವಾಸ, ನಮ್ಮಲ್ಲಿರ್ತಕ್ಕಂಥ ಅವರು ಮಕ್ಕಳು ಆದರೆ ತಪ್ಪ, ಮಳೆ ಬಂದರೆ ತಪ್ಪ ಅಂತಕ್ಕಂಥ ಮಾತುಗಳು, ಅಂದರೆ ಇವೆಲ್ಲವೂ ಕೂಡ
ಈ ಒಂದು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಅಂತ ನಾವು ಅನ್ಬೋದು. इसके अतिरिक्त भारतीय लोग संतान को ईश्वरीय देन समझते हैं तथा संतान को भाग्य के साथ जोड़ देते हैं. ಅದೇ ನಮ್ಮ ಭಾಗ್ಯದಲ್ಲಿರ್ತಕ್ಕಷ್ಟು ಮಕ್ಕಳು ಆಗ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ಕೂಡ ಇದಕ್ಕೆ ಒಂದು ಕಾರಣ. ಇವೆಲ್ಲ ಕಾರಣಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಇನ್ನೊಂದು ಕಾರಣ ಯಾವುದಿದೆ ನೋಡ್ರಿ, जनसंख्या को नियंत्रित करने के लिए सरकार द्वारा किए जाने वाले उपायों के असफल होने के कारण ही यह है कि परिवार नियोजन अपनाने वाला वह वर्ग है जिसके कम बच्चे होते हैं. ಈ ಸರ್ಕಾರದ ಯೋಜನೆಗಳು ಏನಪ್ಪ ಅಂದರೆ ಕಡಿಮೆ ಮಕ್ಕಳಾಗಬೇಕಂತಕ್ಕಂಥದ್ದನ್ನು ಅದು ಜನರಿಗೆ ತಲುಪಿಸಿದ್ರು ಕೂಡ ಅದು ಸಾಕಷ್ಟು ನಿಗದಿತವಾದಂಥ ಒಂದು ಫ್ರೂಟ್ಫುಲ್ ಆಗಿ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆಗೋ ಕಡೆ ಆಗಿದೆ ಅದು. जिनके अधिक बच्चे होते हैं वे परिवार नियोजन को अपनाते हैं. कहने का तात्पर्य है कि भारत के लोग सामान्यतः परिवार नियोजन सदृश उपचारों को अपनाने के प्रति विशेष उत्साह नहीं दिखाते हैं. ಈ ಹಿಂದಿನ ಮಾತಿದು ಈಗ ಇಲ್ಲ. ಪ್ರತಿ ಒಂದು ಕುಟುಂಬದಲ್ಲೂ ಕೂಡ ಮೊದಲು 6-8 ಮಕ್ಕಳು ಸಾಮಾನ್ಯವಾಗಿರ್ತಾ ಇದ್ವು. ಈಗ 1 ಅಥವಾ 2 ಮಕ್ಕಳು ಅಥವಾ 3 ಮಕ್ಕಳು ಅಂದರೆ ಭಾಳ ಹೆಚ್ಚು ಅಂತಕ್ಕಂಥದ್ದು ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಜಾಗೃತಿ ಅಂತ ನಾವು ಹೇಳಬಹುದು. ಈ ಪರಿಣಾಮಗಳು ಏನೇನಾಗ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. जनसंख्या विस्फोट के दुष्परिणाम कई रूपों में दिखाई देते हैं. जनसंख्या के विस्फोट के कारण देश की प्रगति कुंठित होती है. ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ದೇಶದಾಗ ಒಂದು ಪ್ರಗತಿ ಕೂಡ ಕುಂಠಿತಗೊಳ್ಳುತ್ತೆ. कितने ही महत्वाकांक्षी कार्यक्रम बनाए जाएं वे अपेक्षित परिणाम नहीं दे पाते हैं. ಈ ಮನುಷ್ಯ ಸಂಪನ್ಮೂಲವಾಗಿ ಬಳಸ್ಕೊಂಡು ನಾವು ದೇಶ ಔನ್ನತ್ಯದ ಕಡೆನೂ ಹೋಗ್ಬೋದು. ಆದರೆ ಎಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳಾದರೂ ಕೂಡ ಈ ಜನಸಂಖ್ಯೆಯ ಕಾರಣದಿಂದಾಗಿ ಅವು ನಿರೀಕ್ಷಿತ ಪರಿಣಾಮವನ್ನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. पिछली 12 पंचवर्षीय योजनाएं भी अधिक जनसंख्या के कारण बहुनी साबित हुई हैं. ಈ ಪಂಚವಾರ್ಷಿಕ ಯೋಜನೆಗಳು ಏನು ನೆಹರು ಅವರು ತಂದಿದ್ರು ಈ ಜನಸಂಖ್ಯೆಯ ಕಾರಣದಿಂದಾಗಿ ಅವಷ್ಟು ಕೂಡ ನಿರೀಕ್ಷಿತವಾದಂಥ ಒಂದು ಫಲವನ್ನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯ ಕೆಲವು ಪರಿಣಾಮಗಳನ್ನು ಇಲ್ಲಿ ಇದು ಮಾಡಿದ್ದಾರೆ. ಮತ್ತು ಇದಕ್ಕೆ ಮಾಡ್ಬೋದಾದಂತಹ ನಾವು ಕೈಗೊಳ್ಳಬಹುದಂತಹ ಒಂದು ಉಪಚಾರ ಅಂದರೆ ಅದನ್ನು ನಾವು ಹೇಗೆ ತಡೆಯಬಹುದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಚರ್ಚೆ ಮಾಡಿದ್ದಾರೆ. हम सबका यह कर्तव्य है कि इस समस्या के निराकरण में पूरा योगदान दें. ಅಂದರೆ ಮಾತಿಗೋಸ್ಕರ ಮಾತಾಡಿದರೆ ಕೃತಿಯಲ್ಲೂ ಕೂಡ ಇಬ್ಬರು ಮಕ್ಕಳು ಅಂದರೆ ಇಬ್ಬರು ಮಕ್ಕಳು ಸಾಕು ಅಂತಕ್ಕಂಥದ್ದು, ಅದು ಗಂಡಾಗಲಿ ಹೆಣ್ಣಾಗಲಿ ಆ ಭೇದ. ಈಗ ಹೆಣ್ಣಾದರೆ ಒಂದು ಗಂಡು ಮಗು ಆದರೂ ಆಗಲಿ ಅಥವಾ ಗಂಡಾಗಿದ್ರೆ ಒಂದು ಹೆಣ್ಣು ಮಗು ಆಗಲಿ ಅಂತ ಹೇಳ್ಬಿಟ್ಟು ಈ ಕುಟುಂಬದ ಹಿರಿಯರ ಒಂದು ಒತ್ತಡದಿಂದ ಮಕ್ಕಳು ಜಾಸ್ತಿ ಆಗ್ತಾರೆ. ಇದನ್ನು ನಾವು ನಿರಾಕರಿಸಬೇಕು. ಇದನ್ನು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರೇ ಮಕ್ಕಳು ಸಾಕು ಅಂತಕ್ಕಂಥದ್ದು ಮಾತು ನಮ್ಮಲ್ಲಿ ಬರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ರೀತಿಯ ಒಂದಷ್ಟು ಉಪಚಾರದ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇದರ ಉಪಸಂಹಾರ ಏನು ಕೊಟ್ಟಿದ್ದಾರೆ, हमारे देश के विकास में जनसंख्या की वृद्धि एक बहुत बड़ी बाधा है. यातायात, शिक्षा, रोजगार आदि विविध क्षेत्रों में जनसंख्या की वृद्धि सिरदर्द बन गई है. ಅಂದರೆ ನಮ್ಮಲ್ಲಿ ಈ ಸಮಸ್ಯೆ ಇರೋದು ನಿಜ, ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಜನಸಂಖ್ಯೆ ಕಾರಣದಿಂದಾಗಿ ಸ್ವಲ್ಪ ತಲೆನೋವಿನ ವಿಷಯ, सिरदर्द ಅಂದರೆ ತಲೆನೋವಿನ ವಿಷಯನೇ ಇದು. इस समस्या से छुटकारा पाने का एक उपाय है देश का प्रत्येक नागरिक इस समस्या का हल करने में सहायक हो. हमें निम्न पंक्तियाँ जन जन तक पहुँचानी चाहिए. ಇಲ್ಲಿರ್ತಕ್ಕಂಥ ಮಾತು ಏನಿದೆ ಅದು ಎಲ್ಲರಿಗೂ ಸೇರಬೇಕು. ಸುಖಮಯ ಜೀವನ ಕಾ ಯಹ ಸಾರ್ 2 ಬಚ್ಚೋಂ ಕಾ ಹೋ ಪರಿವಾರ. ಇಬ್ಬರು ಮಕ್ಕಳ ಒಂದು ಕುಟುಂಬ ಸುಖವಾದಂಥ ಕುಟುಂಬ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ತಲುಪಿಸ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟು ವನ ಮಹೋತ್ಸವ ಅಂತಕ್ಕಂಥ ಒಂದು ನಿಬಂಧವನ್ನು ಕೇಳಿದರೆ ಇದರಲ್ಲೂ ಕೂಡ ವಿಷಯ ಪ್ರವೇಶ, ವನೋಂ ಕಾ ಉಪಯೋಗ, ವನೋಂ ಕಾ ನಾಶ್, ಉಪಸಂಹಾರ ಅಂತಕ್ಕಂಥದ್ದು. ಇದರ ನಂತರ ಕರ್ನಾಟಕ ಸಂಪದದಿಂದ ಒಂದು ನಿಬಂಧ ಕೇಳಿದಾರಂತ ಅದನ್ನು ನಾವು ವಿವರಿಸೋಣಂತೆ. ವಿಷಯ ಪ್ರವೇಶ ಅಂತಕ್ಕಂಥದ್ದು ಬಂದರೆ लोग अपने स्वार्थ के कारण ना जाने कितना ಪ್ರಕೃತಿ ಕೋ ನುಕ್ಸಾನ್ ಪਹੁಂಚಾತೆ हैं. ನಾವು ನಮ್ಮ ಸ್ವಾರ್ಥದ ಕಾರಣದಿಂದಾಗಿ ಪ್ರಕೃತಿಗೆ ಸಾಕಷ್ಟು ಒಂದು ನಷ್ಟವನ್ನು ಉಂಟು ಮಾಡ್ತಾ ಇದ್ದೀವಿ. बढ़ती जनसंख्या और उद्योगों ने अपनी ज़रूरत को पूरा करने के लिए वनों का विनाश शुरू कर दिया है. ನಾವು ನಮ್ಮ ಜನಸಂಖ್ಯೆ ಮತ್ತು ಈ ಉದ್ಯೋಗಗಳನ್ನು, ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ನಾವು ಈ ಕಾಡನ್ನು ನಾಶ ಮಾಡ್ತಾ ಇದ್ದೀವಿ. ಜೋ ಬಡಿ ಸಮಸ್ಯೆ ಬಂತಾ ಜಾ ರಹಾ ಹೈ. ಇದು ದೊಡ್ಡ ಸಮಸ್ಯೆನೇ. ಕಾಡಿನ ನಾಶ, ಪರಿಸರದ ನಾಶ, ಪ್ರಕೃತಿಯ ನಾಶ ತುಂಬ ದೊಡ್ಡ ಒಂದು ಸಮಸ್ಯೆನೇ. ವನೋಂ ಕಿ ಸುರಕ್ಷಾ ಕೆ ಲಿಯೆ वन महोत्सव की शुरुआत की गई है. ಇದರ ಒಂದು ಕಾರಣದಿಂದಲೇ ಇದು ವನ ಮಹೋತ್ಸವ ಅಂತಕ್ಕಂಥದ್ದನ್ನು ನಾವು ಏನು ಮಾಡಿದ್ದೀವಿ, ಆರಂಭಿಸಿದ್ದೀವಿ.
आज के निबंध में हम वन महोत्सव के बारे में जानकारी ಪ್ರಾಪ್ತ ಕರೆಂಗೆ. ಇದರಲ್ಲಿ ನಾವೇನು ಮಾಡ್ತೀವಿ, ವಿಷಯ ಪ್ರವೇಶದಲ್ಲಿ ಏನು ಬರಿತಿದ್ದೀವಿ, ಈ ನಿಬಂಧದಲ್ಲಿ ಅಂದರೆ ಈ ಎಸ್ಸೆಯಲ್ಲಿ ನಾವು वन महोत्सव ಕುರಿತಾಗಿ ಮಾತಾಡೋಣಂತೆ. वन महोत्सव हर साल जुलाई में मनाया जाता है. ಈ वन महोत्सवವನ್ನು ಸಾಮಾನ್ಯವಾಗಿ जुलाई ತಿಂಗಳಲ್ಲಿ ನಾವು ಆಚರಿಸ್ತೀವಿ. इस महोत्सव की शुरुआत 1950 में की गई थी. ಅಂದರೆ ನಮ್ಮ ಸ್ವಾತಂತ್ರ್ಯ ಬಂದ ಸ್ವಲ್ಪ ದಿನಗಳಲ್ಲಿ 1950ರಿಂದ ನಾವು ಇದನ್ನು ಆರಂಭಿಸಿದ್ವಿ. ಏಕ ರಾಷ್ಟ್ರೀಯ ಪರ್ವಕ್ಕೆ ರೂಪ में मनाया जाता है. ಇದೊಂದು ರಾಷ್ಟ್ರೀಯ ಹಬ್ಬದ ರೂಪದಲ್ಲಿ ನಾವು ಆಚರಣೆ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಜೂನ್ 5ಕ್ಕೆ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಜುಲೈ ತಿಂಗಳಲ್ಲೂ ಕೂಡ ಇದನ್ನು वन महोत्सवವನ್ನು ಒಂದು ವಾರದ ಕಾರ್ಯಕ್ರಮವನ್ನಾಗಿ ಮಾಡ್ತಾರೆ. ಅದನ್ನು ಇಲ್ಲಿ ಹೇಳಿದ್ದಾರೆ. इस महोत्सव का उद्देश्य लोगों को वन के प्रति जागरूक करना है. ಕಾಡಿನ ಒಂದು ವಿಶೇಷತೆ ಬಗ್ಗೆ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. वन महोत्सव नाम के अनुसार ही पर्यावरण के लिए महोत्सव है. वन महोत्सव ಅಂದರೆ ನಮ್ಮ ಪರಿಸರಕ್ಕಾಗಿ ನಾವು ಮಾಡ್ತಕ್ಕಂಥ ಒಂದು ಮಹೋತ್ಸವ. इस महोत्सव के अवसर पर विद्यालय और सरकारी दफ्तरों पर इसका आयोजन किया जाता है. ಸಾಮಾನ್ಯವಾಗಿ ಶಾಲೆ ಮತ್ತು ಸರ್ಕಾರಿ ಆಫೀಸ್ಗಳಲ್ಲಿ ಇದನ್ನು ನಾವು ವ್ಯವಸ್ಥೆ ಮಾಡ್ತೀವಿ, ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. जिससे सभी अपनी अपनी प्रस्तुति देकर पर्यावरण के प्रति जागरूकता फैलाते हैं. ಮಕ್ಕಳಲ್ಲಿ ಅಂದರೆ ನಾಡಿನ ಪ್ರಜೆಗಳಲ್ವ ನೀವು, ನಿಮ್ಮಲ್ಲಿ ಆ ಜಾಗೃತಿಯನ್ನು ಉಂಟು ಮಾಡಿದರೆ, ಪರಿಸರದ ಪ್ರಜ್ಞೆಯನ್ನು ಉಂಟು ಮಾಡಿದರೆ ನೀವು ನಾಳೆ ಏನು ಮಾಡ್ತೀರಾ, ಗಿಡ ಮರಗಳನ್ನು ನೆಟ್ಟು ಈ ಭೂಮಿಯನ್ನು ರಕ್ಷಣೆ ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇಲ್ಲಿ ವನೋಂಕ ಉಪಯೋಗ ಅಂತ ಕೇಳಿದರೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. वन हमें ಔಷಧಿ, ಲಕಡಿ ತಥಾ ಫಲ್ ಅವ್ರ ಛಾಯಾ ದೇತೆ ಹೇ. ನಾವು ಮೇಲ್ನೋಟಕ್ಕೆ ನೋಡಿದರೆ ನಮ್ಗೆ ಔಷಧಿ ಸಿಗುತ್ತೆ, ಯಾವುದೊಂದು ಕಾಡಿನಲ್ಲಿರ್ತಕ್ಕಂಥ ಗಿಡ ಮರಗಳಿಂದ, ಅವುಗಳ ಬೇರದಿಂದ. ಲಕಡಿ ಅಂದರೆ ಕಟ್ಟಿಗೆ ಸಿಗುತ್ತೆ, ಅಥವಾ ಹಲಿಗೆ ಮಾಡೋದಕ್ಕೆ ಕಟ್ಟಿಗೆ ಸಿಗುತ್ತೆ. ಫಲ್ ಅಂದರೆ ಹಣ್ಣು ಸಿಗ್ಬೋದು, ನೆರಳು ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ सबसे महत्वपूर्ण जो हमारे जीवन के लिए बहुत ही उपयोगी शुद्ध वायु भी हमें वनों से प्राप्त होती है. ನಮಗೆ ಶುದ್ಧವಾದಂಥ ಗಾಳಿ ಎಲ್ಲಿಂದ ಜನರೇಟ್ ಆಗುತ್ತಪ್ಪ ಅಂದರೆ ಈ ಕಾಡುಗಳಿಂದಲೇ ಜನರೇಟ್ ಆಗುತ್ತೆ. ಮತ್ತು ನಮಗೆ ಮಳೆ ಬರ್ತಕ್ಕಂಥದ್ದು ಕೂಡ ಕಾಡಿದ್ದರೆ ಮಳೆ ಅಂತ ಹೇಳ್ತಾರಲ್ವ, ಅದು ಕೂಡ ಇಲ್ಲಿ ಮಾತಾಡೋಣಂತೆ. ಒಂದು ಪ್ರಕೃತಿಗೆ ಸುಂದರತಾ ಅವ್ರ ಜೀವನ ಮೇ ಉತ್ಸಾಹಕ್ಕೂ ಲಾತೆ ಹೇ. ನಾವು ಎಲ್ಲಾದರೂ ನಮಗೆ ಬೇಸರವಾದಾಗ ಕಾಡಿನ ಮಡಲಿಗೆ, ಪ್ರಕೃತಿಯ ಮಡಲಿಗೆ ಹೋಗಿ ನಾವು ಇದ್ದರೆ ಏನಾಗುತ್ತೆ, ಆ ಒಂದು ಸುಂದರತೆ ನಮ್ಮ ಜೀವನದಲ್ಲಿ ಒಂದು ಉತ್ಸವವನ್ನು ತುಂಬುತ್ತೆ. वनों के उपयोग के बारे में जो कुछ लिखा या बोला जाए वो सब कम ही लगता है. ನಾವೆಷ್ಟೇ ಹೇಳಿದ್ರು ಎಷ್ಟೇ ಬರೆದ್ರು ಅದು ಕಡಿಮೆನೇ. ಕಾಡಿನ ಒಂದು ಅವಶ್ಯಕತೆ, ಅನಿವಾರ್ಯತೆ ತುಂಬ ದೊಡ್ಡದು. वन हमें ಅವಶ್ಯಕತೆ से भी ज़्यादा अनिवार्य बन गए हैं. ಇದು ನಮ್ಮ ಅವಶ್ಯಕತೆ ಅಲ್ಲ, ನಮ್ಮ ಅನಿವಾರ್ಯತೆ. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. वनों का नाश ನಿಜವಾಗ್ಲೂ ಕೂಡ ಇದು ಯೋಚನೆ ಮಾಡುವಂಥ ವಿಷಯನೇ. बढ़ता उद्योग और कृषि क्षेत्र वनों को नष्ट कर रहा है. ನಮ್ಮ ಕಾರ್ಖಾನೆಗಳು, ನಮ್ಮ ಬೇಸಾಯ ಪದ್ಧತಿಗಳು ಇವೆಲ್ಲವೂ ಕೂಡ ಏನು ಮಾಡ್ತಿದ್ದಾವೆ, ಈ ವನಗಳ ಕಾಡಿನ ನಾಶಕ್ಕೆ ಕಾರಣವಾಗ್ತಿದ್ದಾವೆ. पर यदि वनों की कटाई चलती रही तो आने वाले समय में वर्षा ही नहीं होगी, क्योंकि वर्षा कराने का कार्य वन करते हैं. इसलिए जहाँ वन कम होते हैं वहाँ वर्षा कम होती है. ಮಳೆ ಎಲ್ಲಿ ಕಾಡಿರುತ್ತೋ ಅಲ್ಲಿ ಮಳೆ ಹೆಚ್ಚಾಗಿ ಆಗೋದನ್ನು ನಾವು ನೋಡ್ತೀವಿ. ಅದು ಒಂದಕ್ಕೊಂದು ಪೂರಕವಾದಂತಹ ಒಂದು ಇವು. ಎಲ್ಲಿ ಕಾಡೇ ಇರಲ್ವೋ ಅಲ್ಲಿ ಮಳೆನೇ ಆಗಲ್ಲ. ನಾವು ಕಾಡಿನ ನಾಶ ಮಾಡ್ತಿದ್ದಂದರೆ ನಮ್ಮ ನಾಶವನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತಿದ್ದೀವಿ ಅಂತ ನಾವು ಹೇಳಬಹುದು. ಹಾಗಾಗಿ ನಮ್ಮ ನಾಶವನ್ನು ನಾವು ಬಯಸದೇ ಇದ್ದರೆ ನಮ್ಮ ಕಾಡನ್ನು, ನಮ್ಮ ಈ ಗಿಡ ಮರಗಳನ್ನು, ನಮ್ಮ ಪ್ರಕೃತಿಯನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ. वन का वर्षा से सीधा संबंध है. ಈ ಕಾಡು ಮತ್ತು ಮಳೆಗೆ ನೇರ ಸಂಬಂಧ ಇದೆ. यदि वन को काटते रहे तो एक दिन वर्षा ही नहीं हो पाएगी. इस परिस्थिति में ना बचेगा हमारा जीवन और ना ही हमारी खेती. इसलिए वनों की कटाई को ना करें, सिर्फ ವೃಕ್ಷಾರೋಪಣ ಕರೆಂ. ನಾವೇನು ಮಾಡಬೇಕು, ಮಾಡ್ಬೋದಾದಂಥದ್ದು ಕೆಲಸ ಏನಪ್ಪ ಅಂದರೆ ಸಸಿಗಳನ್ನು ನಾವು ನೆಡಬೇಕು, ವೃಕ್ಷಾರೋಪಣವನ್ನು ಮಾಡಬೇಕು. ಸಾಧ್ಯವಾದಷ್ಟು ಈ ಕಾಡಿನ ನಾಶವನ್ನು ನಾವು ತಡಿಬೇಕು. बढ़ता शहरीकरण भी इसका जिम्मेदार है. ಅಂದರೆ ನಗರೀಕರಣ ಎಲ್ಲ ಕಾಡನ್ನು ಇದು ಮಾಡಿಬಿಟ್ಟು ಕಾಂಕ್ರೀಟ್ ಕಾಡನ್ನು ನಾವು ನಿರ್ಮಾಣ ಮಾಡ್ತಿದ್ದೀವಿ. गांव के लोग वनों की कटाई शहरी लोगों की तुलना में कम करते हैं. ಕಾಡಲ್ಲಿರ್ತಕ್ಕಂಥ ಜನ ಅಲ್ವಾ ಕಾಡನ್ನು ನಾಶ ಮಾಡೋದು ಅಂದರೆ, ಇಲ್ಲ, ಈ ನಗರೀಕರಣದಿಂದ ಮತ್ತು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡೋದ್ರಿಂದ ನಾವು
ಈ ಆದಿವಾಸಿಗಳಿಗಿಂತ ಜಾಸ್ತಿ ಅತಿ ಹೆಚ್ಚು ನಷ್ಟವನ್ನು ಮಾಡ್ತೀವಿ. ಅವರಂತೂ ಕಾಡಿನ ಮಕ್ಕಳು, ಕಾಡನ್ನು ಅವರು ನಾಶ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಅದರ ಸದುಪಯೋಗ ಪಡ್ಕೊತಾರೆ ವಿನಃ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಫಿರ್ ಭಿ ಹಮೆ ಒಂದು ಸಂಪದಾಕೋ ಬಚನ ಹಿ ಹೋಗ. ಏನು ನಾವೆಲ್ಲರೂ ಸೇರಿ, ಹಳ್ಳಿಯವರು, ಪಟ್ಟಣದವರು, ಮತ್ತೊಬ್ಬರು ಅಂದೇ ಎಲ್ಲರೂ ಸೇರಿ ನಾವೇನು ಮಾಡಬೇಕು, ಕಾಡಿನ ನಾಶವನ್ನು ತಪ್ಪಿಸ್ಬೇಕು, ಒಂದು ಸಂಪತ್ತನ್ನು ಕಾಪಾಡಬೇಕು. ಇದನ್ನು ನಾವು ಇಲ್ಲಿ ಈ ರೀತಿ ನಿಷ್ಕರ್ಷೆಗೆ ಮಾಡ್ಬೋದು. वन महोत्सव एक ऐसी पहल है जो हमारे मित्र कहे जाने वाले पेड़ पौधों की रक्षा के लिए मनाया जाता है. ನಮ್ಮ ನಿಜವಾದ ಮಿತ್ರರು ಯಾರಪ್ಪ ಅಂದರೆ ಈ ಗಿಡ ಮರಗಳೇ. ಇವುಗಳ ರಕ್ಷಣೆ ನಾವು ಮಾಡಬೇಕು. वन महोत्सव हमारे लिए बहुत ही ज़रूरी है. ಈ ವನ ಮಹೋತ್ಸವ ಈ ಪರಿಸರ ಪ್ರಜ್ಞೆ ಮೂಡಿಸ್ತಕ್ಕಂಥ ಕೆಲಸ ಮಾಡುತ್ತೆ. वन महोत्सव हमें समय समय पर आकर यह याद दिलाता है कि वन हमारे लिए कितने महत्वपूर्ण. ಈ ದಿನ ಬಂದು ಮತ್ತೆ ನಮಗೆ ನೆನಪಿಸುತ್ತಂತೆ ನಮಗೆ ಕಾಡಿನ ಪ್ರಾಮುಖ್ಯತೆ ಏನು, ಗಿಡ ಮರಗಳ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು. वन हमारे जीवन का आधार होता है. ಈ ಕಾಡು ನಮ್ಮ ಜೀವನಕ್ಕೆ ಆಧಾರದಂಥದ್ದು. ಇಸೆ ಕಾಟ್ಕರ್ हम अपने आधार को काटते हैं. ನಮ್ಮ ಆಧಾರವನ್ನು ನಾವು ಕಟ್ ಮಾಡಿದರೆ, ನಮ್ಮ ಬುನಾದಿಯನ್ನು ಕಟ್ ಮಾಡಿದರೆ ನಾವು ಬದುಕೋದು ಕಷ್ಟ. ಇದನ್ನು ಇಲ್ಲಿ ಹೀಗೆ ಹೇಳ್ತಾ ಇರೋದು. ಜಿಸ್ಸೆ ಹಮಾರೆ ಜೀವನ ಪರ್ ಸಂಕಟ ಛಾ ಜಾಯೇಗಾ ಅತಃ ಹಮ್ ವನೋಂ ಕಿ ರಕ್ಷಾ ಕರ್ನಾ ಚಾಹಿಯೇ. ಹಾಗಾಗಿ ನಾವು ಈ ಕಾಡನ್ನು ನಾಶ ಮಾಡ್ತಕ್ಕಂಥದ್ದು ತಕ್ಷಣ ನಿಲ್ಲಿಸಿ ಅದರ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲಬೇಕು. ನೆಕ್ಸ್ಟು ಪ್ರಗತಿಶೀಲ ರಾಜ್ಯ ಕರ್ನಾಟಕ ಅಂತಕ್ಕಂತಹ ನಿಬಂಧ ಅಥವಾ ಪ್ರಬಂಧ ಎಸ್ಸೆಯನ್ನು ನೋಡೋಣ. ಇದರ ಪರಿಚಯದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದನ್ನು ನೀವು ಕರ್ನಾಟಕ ಸಂಪದ ಪಾಠದಿಂದನೇ ಈ ಎಲ್ಲ ಒಂದು ನಿಬಂಧಕ್ಕೆ ಬೇಕಾದಂಥ ವಸ್ತುಗಳನ್ನು ನಾವು ತಗೊಂಡಿರ್ತಕ್ಕಂಥದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಪಾಠದ ಆಶಯದಲ್ಲಿ ಹೇಳಿದ್ದಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಅಂದರೆ ನಮಗೆ ತಾಯಿ ಮತ್ತು ತಾಯಿನಾಡು ಇದು ಸ್ವರ್ಗಕ್ಕಿಂತ ತುಂಬ ಮಿಗಿಲಾದಂಥದ್ದು ಅಂತಕ್ಕಂಥದ್ದು. ಇದು ರಾಮಚರಿತ್ ಮಾನಸಲ್ಲಿ ರಾಮ ಲಕ್ಷ್ಮಣನ ಮುಂದೆ ಹೇಳ್ತಕ್ಕಂಥ ಒಂದು ಮಾತು. ಎರಡು ಕಡೆ ಇದು ಪ್ರಸ್ತಾಪ ಆಗುತ್ತೆ. ಇನ್ನೊಂದು ಕಡೆ ಒಬ್ಬ ಋಷಿಗಳು ಕೂಡ ಇದನ್ನು ಹೇಳ್ತಾರೆ. ಅಂದರೆ ತಾಯಿನಾಡು ತುಂಬ ಮುಖ್ಯ ಅಂತಕ್ಕಂಥ ಮಾತು ಇಲ್ಲಿ ಹೇಳ್ತಾ ಇರೋದು. ಪ್ರತ್ಯೇಕ ವ್ಯಕ್ತಿ ಕಾ ಅಪ್ನಿ ಜನ್ಮಭೂಮಿ ಸೆ ಅನುರಾಗ್ ಅವರು ಉಸ್ ಪರ್ ಅಭಿಮಾನ ಕರ್ನ ಸಹಜ. ತುಂಬ ಸಹಜ ಏನಪ್ಪ ಅಂದರೆ ನನ್ನ ಹುಟ್ಟೂರು, ನನ್ನ ರಾಜ್ಯ, ನನ್ನ ದೇಶ ಅಂತಕ್ಕಂಥದ್ದು ತುಂಬ ಸಹಜವಾದಂಥ ಒಂದು ಪ್ರೀತಿ. ಅದು ನಮ್ಮ ಹುಟ್ಟಿನಿಂದನೇ ಅದು ಬಂದಿರುತ್ತೆ. ಕರ್ನಾಟಕ ಹಮಾರಿ ಜನ್ಮಭೂಮಿ ಹೇ. ಎಲ್ಲೋ ನಾವು ವಿದೇಶಕ್ಕೆ ಹೋದಾಗ, ಬೇರೆ ರಾಜ್ಯಕ್ಕೆ ಹೋದಾಗ ಯಾರಾದರೂ ಕನ್ನಡ ಮಾತಾಡ್ತಿದ್ರೆ ನಮ್ಮ ಕಿವಿ ನೆಟ್ಟಗಾಗ್ತವೆ. ಯಾಕಂದರೆ ಅಷ್ಟು ಪ್ರೀತಿ ನಮ್ಮ ನಾಡಿನ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಇರುತ್ತೆ. ಯಾಕೆ ಪ್ರಾಕೃತಿಕ ಸುಷ್ಮಾ ಸಾಹಿತ್ಯಿಕ ವೈಭವ್ ಜ್ಞಾನ ವಿಜ್ಞಾನ ಕ್ಷೇತ್ರಕ್ಕೆ ಪ್ರಗತಿ ಅಪಾರ ಹೇ. ಇಲ್ಲಿಯ ಪ್ರಾಕೃತಿಕ ಒಂದು ಸೌಂದರ್ಯ ಇರ್ಬೋದು, ಇಲ್ಲಿಯ ಸಾಹಿತ್ಯದ ವೈಭವ ಇರ್ಬೋದು, ಇಲ್ಲಿ ಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರ ಪ್ರಗತಿ ಇರ್ಬೋದು. ಇವೆಲ್ಲವೂ ಕೂಡ ಇಲ್ಲಿ ನಾವು ಮಾತಾಡೋಂಥ ವಿಷಯಗಳಾಗಿರ್ತವೆ. ದೇಶ ವಿದೇಶ ಕೆ ಲೋಗ್ ಯಹಾ ಕಿ ತಕನೀಕಿ ಕೆ ವಿಕಾಸ್ ಕಿ ಮುಕ್ತ ಕಂಠ ಸೆ ಪ್ರಶಂಸಾ ಕರ್ತೆ ಹೇ. ದೇಶ ವಿದೇಶದ ಜನ ಕೂಡ ನಮ್ಮ ಕರ್ನಾಟಕದ ಒಂದು ಪ್ರಗತಿ ಏನಿದೆ ಇದನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರಾಕೃತಿಕ ಪರಿವೇಶ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯ ಭಾರತ ದೇಶ ಕಾ ಪ್ರಗತಿಶೀಲ ರಾಜ್ಯ ಹೇ. ಕರ್ನಾಟಕ ರಾಜ್ಯ ಭಾರತ ದೇಶದ ಒಂದು ಪ್ರಗತಿಶೀಲ ರಾಜ್ಯ. ಯಹಾ ಕಿ ಆಬಾದಿ ಲಗ್ಭಗ್ 6 ಕರೋಡ್ ಸೆ ಊಪರ್ ಹೇ. ಇಲ್ಲಿ 6 ಕೋಟಿ ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚಿದೆ. ಇಲ್ಲೂ ಕೂಡ ಆ ಮಾತನ್ನು ಹೇಳಿದರೆ, ಪ್ರಕೃತಿ ಮಾತಾನೆ ಕರ್ನಾಟಕ ರಾಜ್ಯಕ್ಕೂ ಅಪ್ನೆ ಹಾಥೋं से संवार कर सुंदर एवं और ಸಮೃದ್ಧ ಬನಾಯ ಹೇ. ಪ್ರಕೃತಿ ಮಾತೆ ಕರ್ನಾಟಕ ರಾಜ್ಯವನ್ನು ತನ್ನ ಕೈಗಳಿಂದ ಸಿಂಗರಿಸಿ ಸಮೃದ್ಧಗೊಳಿಸಿದ್ದಾರೆ. ಕರ್ನಾಟಕಿ ಪ್ರಾಕೃತಿಕ ಸುಷ್ಮಾ ನಯನ ಮನೋಹರ. ಇಲ್ಲಿಯ ಒಂದು ಪ್ರಕೃತಿ ಸಂಪತ್ತು ನಯನ ಮನೋಹರವಾದಂಥದ್ದು. ಪಶ್ಚಿಮ ವಿಶಾಲ ಅರಬ್ಬಿ ಸಮುದ್ರ ಲಹರಾತ ಹೈ. ನಮ್ಮ ಪಶ್ಚಿಮಕ್ಕೆ, ನಮ್ಮ ರಾಜ್ಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. ಇಸಿ ಪ್ರಾಂತ ಮೇ ದಕ್ಷಿಣ ಸೆ ಉತ್ತರ ಕೆ छोर तक फैली लंबी पर्वतमालाओं को ಪಶ್ಚಿಮಿ ಘಾಟ್ कहते हैं. ಇದೇ ಪ್ರಾಂತ್ಯದಲ್ಲಿ ದಕ್ಷಿಣದಿಂದ ಉತ್ತರದ ಕಡೆಗೆ ಹರಡಿರ್ತಕ್ಕಂಥ ಪರ್ವತಮಾಲೆಗಳನ್ನು ಪಶ್ಚಿಮ ಘಟ್ಟಗಳು ಅಂತ ನಾವು ಕರಿತೀವಿ. ಇನ್ಹಿ ಘಾಟೋं का कुछ भाग ಸಹ್ಯಾದ್ರಿ कहलाता है. ಇದೇ ಘಟ್ಟಗಳ ಒಂದಷ್ಟು ಭಾಗ ಏನಂತ ಕರಿತೀವಿ ನಾವು, ಅದು ಸಹ್ಯಾದ್ರಿ ಪರ್ವತ ಅಂತ ಕೂಡ ಕರಿತೀವಿ. ದಕ್ಷಿಣ ಮೇ ನೀಲಗಿರಿ ಕಿ ಪರ್ವತಮಾವಲಿಯ ಶೋಭಾಯಮಾನ. ದಕ್ಷಿಣದಲ್ಲಿರ್ತಕ್ಕಂತಹ ಒಂದು ಘಟ್ಟಗಳು ನೀಲಗಿರಿ ಪರ್ವತವಳಿಗಳು ಅಂತ ಹೇಳಿಬಿಟ್ಟು ನಾವು ಅವನ್ನು ಕರಿತೀವಿ. ಇಲ್ಲಿ ಕಲೆ ಮತ್ತು ಸಾಹಿತ್ಯದ ಕುರಿತು ಕೂಡ ಕೇಳಿದರೆ, ಕರ್ನಾಟಕ ರಾಜ್ಯ ಕಿ ಶಿಲ್ಪಕಲಾ ಅನೋಖಿ ಹೇ.
बादामी ऐहोळे पट्टदकल्लु में जो मंदिर हैं उनकी शिल्पकला और वास्तुकला अद्भुत है। ಬಾದಾಮಿ ಐಹೊಳೆ ಪಟ್ಟದಕಲ್ಲು ಈಗಾಗಲೇ ನಾವು ಮಾತಾಡಿದ್ವಲ್ಲ, ಆ ಶಿಲ್ಪಕಲೆ ಅದ್ಭುತವಾದಂಥದ್ದು। ಬೇಲೂರು ಹಳೇಬೀಡು ಸೋಮನಾಥಪುರ के मंदिर में पत्थर की जो मूर्तियाँ हैं वे सजीव लगती हैं। ಇಲ್ಲಿಯ ಒಂದು ಕಲ್ಲಿನ ಆ ಶಿಲ್ಪಗಳು ಸಜೀವ ಅನ್ನೋ ಒಂದು ರೀತಿಯ ಒಂದು ಭಾವನೆಯನ್ನು ನಮ್ಮಲ್ಲಿ ಮೂಡಿಸ್ತವೆ, अष्ट सुंदरवागिದ್ದಾವೆ अವು। ये सुंदर मूर्तियाँ हमें रामायण महाभारत पुराणों की कहानियाँ सुनाती हैं। ಈ ಸುಂದರ ಮೂರ್ತಿಗಳು ನಮಗೆ ರಾಮಾಯಣ ಮಹಾಭಾರತ ಮತ್ತು ಪುರಾಣದ ಕಥೆಗಳನ್ನು ನಮಗೆ ತಿಳಿಸ್ತವೆ। श्रावण बेळगोಳ में 57 फुट ऊंची गोमटेश्वर की एक शिला प्रतिमा है। श्रावण बेळगोಳದಲ್ಲಿ 57 ಅಡಿಯ गोमटेश्वरನ ಏಕಶಿಲಾ ಪ್ರತಿಮೆ ಇದೆ, जो दुनिया को त्याग और शांति का संदेश दे रही है। ಅದು ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ತ್ಯಾಗ ಮತ್ತು ಶಾಂತಿಯ ಒಂದು ಸಂದೇಶವನ್ನು ಈ ಮೂರ್ತಿ, गोमटेश्वरನ ಮೂರ್ತಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ। ವಿಜಯಪುರ की गोल गुंबज की विस्परिंग गैलरी वास्तुकला का अद्वितीय दृष्टांत है। ವಿಜಯಪುರದ ಗೋಳಗುಮ್ಮಟದ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲೆಯ ಒಂದು ಒಳ್ಳೆಯ ಉದಾಹರಣೆ। ಮೈಸೂರು का ರಾಜಮಹಲ್ ಕರ್ನಾಟಕ ವೈಭವ का प्रतीक है। ಮೈಸೂರಿನ ಆ ಪ್ಯಾಲೇಸ್, ಅರಮನೆ ನಮ್ಮ ವೈಭವದ ಒಂದು ಪ್ರತೀಕದಂಥದ್ದು। ಪ್ರಾಚೀನ सेंट फिलोमिना चर्च, जगन मोहन राजमहल अथवा आर्ट गैलरी का पुरातत्व वस्तु संग्रहालय अत्यंत आकर्षणीय है। ಇಲ್ಲಿ ಮೈಸೂರಲ್ಲಿರ್ತಕ್ಕಂತಹ सेंट फिलोमिना चर्च ಬಗ್ಗೆ, जगन मोहन ಪ್ಯಾಲೇಸ್ ಬಗ್ಗೆ, ಅಲ್ಲಿರ್ತಕ್ಕಂಥ ಆರ್ಟ್ ಗ್ಯಾಲರಿ ಬಗ್ಗೆ ಮತ್ತು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಬಗ್ಗೆ ಕೂಡ ಇಲ್ಲಿ ಹೇಳಿದ್ದಾರೆ। ಹಾಗೆಯೇ ನಾವು ಸಾಹಿತ್ಯದ ಬಗ್ಗೆ ಕೂಡ ಕೇಳಿರೋದ್ರಿಂದ कर्नाटक के अनेक साहित्यकारों ने सारे संसार में कर्नाटक की कीर्ति फैलाई है। ಇಲ್ಲಿ ಸಾಹಿತ್ಯಕಾರರು ನಿಜವಾಗ್ಲೂ ಕೂಡ ಇಡೀ ವಿಶ್ವದಲ್ಲಿ ನಮ್ಮ ಕೀರ್ತಿಯನ್ನು ಹರಡೋದಕ್ಕೆ ಕೆಲಸವನ್ನು ಮಾಡಿದ್ದಾರೆ। ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ थे। ಬಸವಣ್ಣ ಅವರು ನಮ್ಮ क्रांतिकारिकवाದಂಥ समाज सुधारकरागिद्ದರು। अक्का महादेवी, अल्लम प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया और धर्म की सीख दी है। अक्का महादेवी ಅವರು, ಅಲ್ಲಮ ಪ್ರಭು ಅವರು, ಸರ್ವಜ್ಞರವರು ಇವರೆಲ್ಲರೂ ಕೂಡ ಇವರು ಸಂತರು ತಮ್ಮ ವಚನಗಳ ಮೂಲಕ ಪ್ರೇಮ, ದಯೆ, ಧರ್ಮದ ಒಂದು ನಿಜವಾದ ಧರ್ಮ ಅಂದರೆ ಯಾವುದು ಅಂತಕ್ಕಂಥದ್ದನ್ನು ಒಂದು ನಮ್ಮ ಶಿಕ್ಷಣವನ್ನು ನಮಗೆ ಕೊಟ್ಟಿದ್ದಾರೆ। पुरंदरदास, कनकदास आदि भक्त कवियों ने भक्ति, नीति, सदाचार के गीत गाए हैं। पुरंदरदासರು, ಕನಕದಾಸರು ಮುಂತಾದ ಭಕ್ತ ಕವಿಗಳು ಅವರೇನು ಮಾಡಿದರೆ ನಮಗೆ ನೀತಿ, ಭಕ್ತಿ, ಸದಾಚಾರದ ಗೀತೆಗಳನ್ನು ಹಾಡಿದ್ದಾರೆ। पंप, रन्न, पन्ना, कुमारव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बना है। आदि ಕವಿಗಳಾದಂತಹ पंप, रन्न, पन्ना, कुमारव्यास, हरिहर, राघवांक ಮುಂತಾದ ಕವಿಗಳು ಏನು ಮಾಡಿದರೆ ಅದ್ಭುತ ಮಹಾನ್ ಕಾವ್ಯಗಳ ರಚನೆಯನ್ನು ಮಾಡಿ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ। आधुनिक काल के साहित्यकार कुवेंपु, दरा बेंद्रे, शिवराम काರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಅವರು ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪುರಸ್ಕಾರ ಸೇ ಅಲಂಕೃತ है। ಇವರೆಲ್ಲರೂ ಕೂಡ ಮೇಲಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಈ 8 ಜನನು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡು ಬಂದು यह ಕನ್ನಡ ಭಾಷಾ ಸಂಸ್ಕೃತಿ ತಥಾ कर्नाटक के लिए गौरव का विषय। ಇದು ನಮ್ಮ ರಾಜ್ಯಕ್ಕೆ, ನಮ್ಮ ಜನರಿಗೆ, ನಮ್ಮ ಸಂಸ್ಕೃತಿಗೆ ಒಂದು ಗೌರವದ ಒಂದು ಕಾರಣರಾಗಿದ್ದಾರೆ। ಯಾರು? ಕುವೆಂಪು ಅವರು, ಬೇಂದ್ರೆ ಅವರು, ಕಾರಂತರು, ಮಾಸ್ತಿ ಅವರು, ಗೋಕಾಕರು, ಹಾಗೆ ಯು ಆರ್ ಅನಂತಮೂರ್ತಿಯವರು, ಮತ್ತು ಗಿರೀಶ್ ಕಾರ್ನಾಡ್ರು ಮತ್ತು ಚಂದ್ರಶೇಖರ್ ಕಂಬಾರ್ ಅವರು, ಈ ಹೆಸರುಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು। ಉಪಸಂಹಾರ ಅಂದರೆ ಕೊನೆಯಲ್ಲಿ ಏನು ಹೇಳಬೇಕಪ್ಪ ಅಂದರೆ कर्नाटक एक प्रगतिशील राज्य है। कर्नाटक ಒಂದು ಪ್ರಗತಿಶೀಲ ಒಂದು ರಾಜ್ಯ। यहाँ औद्योगिक विकास जोर से हो रहा है। ಇಲ್ಲಿ ಈ ಒಂದು ಕಾರ್ಖಾನೆಗಳ ಒಂದು IT ಒಂದು ಸೆಕ್ಟರ್ನ ಒಂದು ಬೆಳವಣಿಗೆ ಭಾಳ ಜೋರಾಗಿ ಆಗ್ತಾ ಇದೆ। हमारी राजधानी ಬೆಂಗಳೂರು ವಿಶ್ವ ಪ್ರಸಿದ್ಧ ನಗರ है। ನಮ್ಮ ರಾಜಧಾನಿಯಾದಂತಹ ಬೆಂಗಳೂರು ವಿಶ್ವ ಪ್ರಸಿದ್ಧವಾದಂಥ ನಗರ। यह ಶಿಕ್ಷಾ और बड़े उद्योग धंधों का ಕೇಂದ್ರ है। ಇದು ಶಿಕ್ಷಣ ಮತ್ತು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳ ಕೇಂದ್ರ ಕೂಡ ಆಗಿದೆ। राज्य की ज्ञान विज्ञान की ಪ್ರಗತಿ ಅಪಾರ है। ಇಲ್ಲಿಯ ಒಂದು ಜ್ಞಾನ ಮತ್ತು ವಿಜ್ಞಾನದ ಪ್ರಗತಿ ಅಪಾರವಾದದ್ದು ಅಂತೇಳ್ಬಿಟ್ಟು ನಾವು ಉಪಸಂಹಾರದಲ್ಲಿ ಹೇಳಿದ್ವಿ। ಇನ್ನು ಕೊನೆಯ ಒಂದು ಪ್ರಶ್ನೆ, ಕೊನೆಯ ಭಾಗಕ್ಕೂ ನಾವು ಬಂದು ತಲುಪಿದ್ದೀವಿ। ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ। ಇಲ್ಲಿ ಒಂದು ವ್ಯಾವಹಾರಿಕವಾದ ಪತ್ರ ಒಂದು, ವೈಯಕ್ತಿಕ ಪತ್ರ ಒಂದು। ಈ ಒಂದು ವ್ಯಾವಹಾರಿಕ ಪತ್ರವನ್ನು ನಾವು ಪ್ರಾಕ್ಟೀಸ್ ಮಾಡೋಣಂತೆ। 5 ಅಂಕಗಳಿಗೆ ಕೇಳಿರ್ತಾರೆ। ಅವಕಾಶ के लिए ಪ್ರಧಾನಾಚಾರ್ಯ के नाम पत्र लिखिए। ಚುಟ್ಟಿ ಪತ್ರನೇ ಇದು। ಅವಕಾಶ ಅಂದರೆ ಚುಟ್ಟಿ ಅಂತಂದರೆ ರಜೆಯನ್ನು ಕೇಳಿನೇ ನಾವಿಲ್ಲಿ ಪತ್ರವನ್ನು ಬರೀಬೇಕು। ನಿಮ್ಮ ಎಕ್ಸಾಮ್ ಡೇಟ್ನ ಇಲ್ಲಿ ನಾವು ಮೆನ್ಷನ್ 24 ಅಂತ ಬಂದಿದೆ ಅಲ್ವಾ।
ಈ ಎಕ್ಸಾಮ್ ಡೇಟಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀವಿ. ಪ್ರೇಷಕ್ ಅಂದರೆ ನಾವು ಪತ್ರವನ್ನು ಬರೀತಕ್ಕಂಥವ್ರು. ಇಲ್ಲಿ ಹೆಸರು ಬೇಡ, ಅಂತ ಬರೆಯೋಣಂತೆ. 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ. ನೀವು ನಿಮ್ಮ ಶಾಲೆಯ ಅಡ್ರೆಸ್ನ ಇಲ್ಲಿ ಹಾಕಬಹುದು. ಸೇವಾಮೆ ಇಲ್ಲಿ ನಮ್ಮ ಪ್ರಧಾನಾಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ ಅಂತ ನಾವು ಬರೆಯೋಣಂತೆ. ಸಿಂಪಲಾಗಿ, ಎಷ್ಟು ಸಿಂಪಲಾಗಿ ಸಾಧ್ಯನೋ ಅಷ್ಟು ಸಿಂಪಲಾಗಿ ಈ ಪತ್ರವನ್ನು ಬರೆಯೋದನ್ನು ಕಲಿತರೆ ಒಳ್ಳೆಯದು. ಮಾನ್ಯ ಮಹೋದಯ, ಮಾನ್ಯರೇ, ವಿಷಯ ಅವಕಾಶ ಕೆ ಲಿಯೆ ಪ್ರಾರ್ಥನಾ ಪತ್ರ. ಏನು, ಈ ಒಂದು ರಜೆಯನ್ನು ಕೋರಿ ಪತ್ರವನ್ನು, ಮನವಿ ಪತ್ರವನ್ನು ನಾವು ಬರೀತಾ ಇರೋದು. आपसे निवेदन है कि मेरी तबीयत ठीक नहीं है, इसलिए मैं 2 दिन तक ಪಾಠಶಾಲಾ नहीं आ सकता ಅಥವಾ ಆ सकती. ಅಂದರೆ ಹೀಗಾಗಿ ನಾನು 2 ದಿನಗಳ ಮಟ್ಟಿಗೆ, ಅವರು 3 ದಿನ ಅಂತ ಕೇಳಿದರೆ 3 ದಿನ ಅಂತ ಬರೆಯೋಣಂತೆ. ಇಲ್ಲಿ ಏನೂ ಕೇಳಿಲ್ಲ, ಆದ್ದರಿಂದ 2 ದಿನ ಅಂತ ಬರೆದಿದ್ದೀವಿ. 2 ದಿನಗಳ ಮಟ್ಟಿಗೆ ನಾನು ಶಾಲೆಗೆ ಬರೋಕ್ಕಾಗಲ್ಲ. ಮುझे आज से 2 दिन तक ಅವಕಾಶ ಪ್ರದಾನ करने की कृपा करें. ನನಗೆ ಇವತ್ತಿಂದ 2 ದಿನದ ಮಟ್ಟಿಗೆ ರಜೆಯನ್ನು ಕೊಡುವ ಒಂದು ಕೃಪೆ ತೋರಿಸ್ರಿ ಅಥವಾ ಅವಕಾಶ ಮಾಡಿಕೊಡಿ ಅಂತ ಮನವಿ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತಾದರೂ ಬರೀಬೋದು, ಅಥವಾ ಆಪ್ಕಿ ಆಜ್ಞಾಕಾರಿ ಛಾತ್ರ ಅಂತನಾದರೂ ಬರೆದು, ಬಾಯ್ಸ್ ಆದರೆ ಛಾತ್ರ, ಗರ್ಲ್ಸ್ ಆದರೆ ಛಾತ್ರ ಅಂತ ಬರೀರಿ. ಇಲ್ಲಿ ಪ್ಲೇಸು ಚಿತ್ರದುರ್ಗ, ದಿನಾಂಕ, ಆ ದಿನಾಂಕವನ್ನು ನಾವು ಬರೆದು ಇದನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಇದು ನಿಮ್ಮ ಈ ಒಂದು ಮಾಡೆಲ್ ಪೇಪರ್ನ ಮಾದರಿ ಪ್ರಶ್ನೆ ಪತ್ರಿಕೆಯ ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನ ಆಗಿತ್ತು. ನನ್ನ ಒಂದು ಪ್ರಯತ್ನ ಹೇಗಿದೆ ಅಂತಕ್ಕಂಥದ್ದು ನೀವೇ ಕಾಮೆಂಟ್ಗಳ ಮೂಲಕ ತಿಳಿಸಿ. ಸಾಧ್ಯವಾದರೆ ಈ ಒಂದು ಎಜುಕೇಷನ್ ಮುನ್ನಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈಗ ಕೆಲವು ಕಡೆ ಆಗಲೇ ಪ್ರಿಪ್ರೇಟರಿಗಳು ಸ್ಟಾರ್ಟ್ ಆಗಿದ್ದಾವೆ. ಆ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು.